ರಾವಣಾಂತಗನಿತ ಪುರದುದ್ಯಾವನದಿ ಸತಿಯೊಡನೆ ದಿನದ ಭಾವದಲ್ಲಿ ವಿಕರಿಸುತ್ತ ಜಾನಕಿ ದೇವಿಗೆಂದ ಬದುಕದಿದ್ದು ವಿಚಿತ್ರ ಜಾನಕಿ ಒದಗಿದವು ಕೋಟನೆಗಾರನಿಗೂ ಜಗಕ್ಷೇಮ ಬೀಜವ ಹುದುಗಿಸುತ್ತ ತಂದರಲ್ಲಿ ಹುದುಗಿಸುತ್ತ ಜಗಕ್ಷೇಮ ಬೀಜವ ಬದುಕದಿಷ್ಟು ವಿಚಿತ್ರ ಜಾನಕಿ ಅರಸಿ ಜಾನಕಿ. ಅರಸನೇ, ನನ್ನ ಬದುಕು ಎಷ್ಟು ವಿಚಿತ್ರ ಅನ್ನುವುದು ನಾನು ಸಿಂಹಾವಲೋಕವನ್ನೇ ಮಾಡುತ್ತಾ ಇದ್ದೇನೆ. ತುಂಬು ಗರ್ಭಿಣಿಯಾದಂತಹ ನಿನ್ನನ್ನು ಸಂತೋಷಗೊಳಿಸುವುದಕ್ಕಾಗಿ ಈ ಪ್ರಮದಾವನದತ್ತ ನಾವು ಬಂದವರು. ನೋಡಿದೆಯಾ, ಮಂದ ಮಾರುತನಿಗೆ ತನುವನ್ನೊಡ್ಡಿದಾಗ ನಮ್ಮ ತನು ಪುಳಕಿತವಾಗುತ್ತಾ ಉಂಟು. ನನ್ನ ಜೀವನದಲ್ಲಿ ನಡೆದಂತಹ ಘಟನೆಯನ್ನು ಕ್ಷಣ ಕ್ಷಣಕ್ಕೂ ನಾನು ನೆನಪಿಸಿಕೊಳ್ಳುತ್ತಾ ಇದ್ದೇನೆ. ಹುಟ್ಟಿ ಬೆಳೆದ ಕ್ಷಣವೇ ನನ್ನ ತಂದೆಯಾದಂತಹ ದಶರಥ ಮಹಾರಾಜಗಳ ಅಪ್ಪಣೆಯನ್ನು ಪಡೆದು ಗುರುಗಳಾದಂತಹ ವಿಶ್ವಾಮಿತ್ರರೇ ನನ್ನನ್ನು ಕಾಡಿನಂತ ಕರೆದುಕೊಂಡು ಹೋದವರು. ಯಜ್ಞ ಸಂರಕ್ಷಣೆ ಅನ್ನುವ ಉದ್ದೇಶಕ್ಕೆ ಬೇಕಾಗಿ ಅವರ ಉಪದೇಶದಂತೆಯೇ ಲೋಕಕಂಟಕರಾಗಿ ಮೆರೆದಾಡುತ್ತಿದ್ದಂತಹ ಆ ದಾನವರನ್ನೆಲ್ಲ ವಧಿಸುವುದರ ಮುಖೇನವಾಗಿಯೇ ಲೋಕಕ್ಕೆ ಕ್ಷೇಮವನ್ನು ಉಂಟು ಮಾಡಿದವ ನಾನು. ತದನಂತರದಲ್ಲಿ ಮಿಥಿಲೆಗೆ ಬಂದು ನಿನ್ನನ್ನು ವರಿಸಿದೆ, ಅಯೋಧ್ಯೆಗೆ ಕರೆದುಕೊಂಡು ಬಂದೆ. ತದನಂತರದಲ್ಲಿ ಆದಂತಹ ಘಟನೆ ನಿನಗೂ ಕೂಡ ಗೊತ್ತು ತಾನೆ. ಪಿತೃವಾಕ್ಯ ಪರಿಪಾಲನೆ, ತಂದೆಯ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ 14 ವರ್ಷಗಳ ಪರ್ಯಂತರ ಕಾಡಿನಲ್ಲಿ ಇದ್ದವ ನಾನು. ನನ್ನ ನೆರಳಾಗಿ ನೀನು ನನ್ನ ಜೊತೆಯಲ್ಲಿ ಬಂದವಳು. ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ನೀನು ಅನುಭವಿಸಿದವಳು. ತದನಂತರದಲ್ಲಿ ಸೀತಾ ಅಪಹರಣವಾಯಿತು ದುರುಳನಾದಂತಹ ರಾವಣನಿಂದ. ಸುಗ್ರೀವನ ಸಖ್ಯದ ಮೇರೆಗೆ ನಾವೆಲ್ಲರೂ ಕಪಿಗಳನ್ನು ಸೇರಿಕೊಂಡು ಲಂಕೆಗೆ ಬಂದು ರಾವಣಾದಿ ಕುಂಭಕರ್ಣನನ್ನು ವಧಿಸುವುದರ ಮುಖೇನವಾಗಿ ನಿನ್ನನ್ನು ಅಲ್ಲಿಂದ ಕರೆದುಕೊಂಡು ಬಂದವ. ತದನಂತರದಲ್ಲಿ ನೀನು ಗರ್ಭವತಿಯಾದೆ. ಹಾಗೆಯೇ ಯಾವತ್ತೂ ನಿನಗೆ ಕಷ್ಟ ಕಾರ್ಪಣ್ಯಗಳು ಬರಬಾರದು ಅನ್ನುವಂತಹ ಆ ಇರಾದೆಯನ್ನು ನಾನು ಹೊತ್ತು ನಿಂತವ. ಹೀಗೆ ಮಾತನಾಡ್ತಾ ಇದ್ದಾಗ ನಿನ್ನ ಮುಖವನ್ನು ಕಂಡಾವಾಗ ಏನಿದು, ಏನೋ ಒಂದು ಬದಲಾವಣೆ ನಿನ್ನ ಮುಖದಲ್ಲಿ ನಾನು ಕಾಣುತ್ತಾ ಇದ್ದೇನೆ. ನಿನಗೆ ಏನಾದರೂ ಬಯಕೆಗಳು ಹೇಳಲೇನು? ಒಂದೇ ಬಯಕೆಯೋ ಪ್ರಭೋ ನಮ್ಮ ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ಕೆಲ ಸಮಯವಾಯಿತು ಪಯಣವಿಲ್ಲದೆ ಮನಕ್ಕೆ ಗೆಲವಿಲ್ಲ. ನಯನ ಪುಣ್ಯಾಶ್ರಮದ ದರ್ಶನ ಬಯಸೆ ಕಿವಿಗಳು ಮಧುರ ವೇದಾಧ್ಯಯನ ನಾಸಿಕ ಕವಿಯ ಕಂಪನು ಬಯಸುತ್ತಿಗವೆನು
ಮನಕ್ಕೆ ಗೆಲವಿಲ್ಲ ಎನ್ನರಸನೇ ಜಾನಕಿ, ನನ್ನ ಪಾಲಿನಲ್ಲಿ ಅರಸುವಂತಹ ಪರಿಸ್ಥಿತಿ ಒಂದು ಒದಗಿ ಬರಬಾರದು ಅಂತ ದೈವ ಸಂಕಲ್ಪವೇ ಇದೆ ಏನು ಅಂತ ನಾ ಭಾವಿಸಿದೆ. ನನ್ನ ಜೀವನ ಎನ್ನುವುದು ಇನ್ನೋರು ನನ್ನ ಅರಸುವಂತಾಗಬಾರದು. ಸಿಗುವಂಥದ್ದೇ ಸಿಗಬೇಕು ಅಂತಾದರೂ ಕೂಡ ದೊರೆತದೆಲ್ಲವೂ ನನಗೆ ದೊರೆತಿದೆ. ಆದರೆ ನನ್ನನ್ನೇ ಅರಸುವಂತಹ ಪರಿಸ್ಥಿತಿ ನನ್ನರಸನಾದಂತಹ ನಿಮಗೆ ಒದಗಿ ಬಂದಿತು ಅಂತ ಮನಸ್ಸಿಗೆ ಅದೊಮ್ಮೆ ಖೇದ ಪಟ್ಟವಳು ನಾನು. ಆದರೆ ಅಂತಹ ಅರಸುವಿಕೆ ಎನ್ನುವುದು ಏನೋ ಒಂದು ಸದುದ್ದೇಶದಿಂದಲೇ ನಡೆದಿದೆ, ಏನೋ ಒಂದು ಕಾರಣದಿಂದಲಾಗಿ ನಡೆದು ಹೋಯಿತು. ಅದರ ಪರಿಣಾಮವಾಗಿ ಲೋಕಕ್ಕೆ ಹಿತವಾಯಿತು ಎಂದಾಕ್ಷಣ ಆ ಅರಸುವಿಕೆಗೂ ಒಂದು ಅರ್ಥ ಬರ್ತದೆ ಅಂತ ಅದರಿಂದ ನಾವು ಕಂಡುಕೊಂಡಿದ್ದೇನೆ. ನೀವೇ ಆಡಿದ ತೆರನಲ್ಲಿ ಬದುಕು ಅದು ಅತಿ ವಿಚಿತ್ರವಾದದ್ದೇ. ಎಷ್ಟು ಕೋಟಲೆಗಳು ಕಷ್ಟಗಳು ಒದಗಿ ಬರ್ತದೆ ಅಂತ ಆಡುವುದಕ್ಕಾಗುವುದಿಲ್ಲ. ಎಡರು ತೊಡರುಗಳು ಇದ್ದದ್ದು. ಅದನ್ನೆಲ್ಲವನ್ನು ಮೆಟ್ಟಿ 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 ಮುಂದೆ ಹೋದಾಗ ಛಲ ಎನ್ನುವುದು ಒದಗಿ ಬರುವುದು. ಆ ಛಲದಿಂದಲೇ ಇದುವರೆಗೂ ಸಾಧಿಸುತ್ತಾ ಬಂದವರು ನೀವು. ಏನೋ ಒಂದು ಸದುದ್ದೇಶ ನೀವು ಇಟ್ಟುಕೊಂಡಿದ್ದೀರಿ. ಆ ಸದುದ್ದೇಶದ ಫಲವಾಗಿ ಎಲ್ಲಾ ಕರ್ಮಗಳು ನಡೆಯುತ್ತಾ ಇದೆ ಅಂತ ಆಗುವಾಗ ಮನಸ್ಸಿಗೆ ಎಷ್ಟು ಆಹ್ಲಾದಕರವಾಗುವುದು ನೋಡಿ. ನೀವು ರಾಜಾರಾಮರಾಗಿ ಮೆರೆಯಬೇಕು ಎನ್ನುವುದು ಅಯೋಧ್ಯೆಯ ಪ್ರತಿ ಜನರಿಗೂ ಪ್ರತಿ ಪ್ರಜೆಯರಿಗೂ ಇದ್ದಂತಹ ಆ ಸಂಕಲ್ಪ ಎನ್ನುವುದು ಈಡೇರಿಕೊಂಡಾಗ ಎಷ್ಟೊಂದು ಸಂತೋಷವಾಯಿತು ನೋಡಿ. ರಾಜಾರಾಮರಾದ ಬಳಿಕ ನಡೆದಂತಹ ಅದೆಷ್ಟೋ ವಿದ್ಯಮಾನಗಳು ಎಲ್ಲವೂ ಉತ್ಕೃಷ್ಟವಾಗಿಯೇ ಒದಗಿ ಬಂದು ಅಂತಾಗುವಾಗ ಮನಸ್ಸಿಗೆ ಹಿತವಾಯಿತು. ಗರ್ಭವತಿಯಾದಂತಹ ಸಂದರ್ಭ, ಕಷ್ಟ ಕಾರ್ಪಣ್ಯಗಳು ಇನ್ನೂ ಜಾನಕಿಗೆ ಬರುವುದು ಬೇಡ ಅಂತ ಭಾವಿಸಿ ಈ ವನಕ್ಕಾಗಿ ಕರೆದುಕೊಂಡು ಬಂದವರು. ಬಂದಾಕ್ಷಣವೇ ನನ್ನ ಮುಖವನ್ನು ಗಮನಿಸಿದಿರಿ. ವ್ಯತ್ಯಾಸಗಳು ಕಾಣಿಸ್ತಾ ಉಂಟು. ಅಲ್ಲ, ಬಸುರಿಯಾದವಳ ಮುಖ ಅಥವಾ ಅಂಗಾಂಗಗಳೆಲ್ಲವೂ ಕೂಡ ಬಯಕೆಯಾಗುವುದು ಅಥವಾ ಏನೋ ಒಂದು ವ್ಯತಿರಿಕ್ತವಾಗುವುದು ಎನ್ನುವುದು ಸಹಜವಾದರೂ ಕೂಡ ಮನಸ್ಸಿನಲ್ಲಿ ಆದಂತಹ ಬದಲಾವಣೆ ಬಯಕೆಗಳಿದೆಯೇನೇ ಎನ್ನುವ ಹಾಗೆ ಕೇಳಿದ್ರಲ್ಲಿ ಬಯಕೆ ಒಂದಿದೆ. ಬಯಕೆ ಒಂದೇ. ಯಾವುದದು? ಅದನ್ನು ಸಲ್ಲಿಸುವಿರಾ ಅಂತ ನಾನು ಪ್ರಶ್ನೆಯಾಗಿ ಕೇಳುವುದಿಲ್ಲ. ಸಲ್ಲಿಸುವಿರೇ? ಏನು ಪ್ರಭು, ನಾವೊಂದು ವನವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಉಳಿದುಕೊಂಡದ್ದೆಲ್ಲವೂ ಆಶ್ರಮವಾಸಿಗಳಾಗಿ ನಾರು ಮಡಿಯನ್ನುಟ್ಟು ಜಟಾವಲ್ಕಲಧಾರಿಯಾದಂತಹ ನೀವುಗಳೆಲ್ಲರೂ ಕೂಡ ಋಷಿಗಳ ಸಂಘವನ್ನು ಹಿಡಿದವರೇ ಹೌದು ಅಂತಾದ್ರೆ ಋಷಿ ಪತ್ನಿಯರ ಜೊತೆಗಾಗಿ ನನ್ನ ಜೀವನವನ್ನು ಸ್ವಲ್ಪ ಸವೆಸಿದವಳು ನಾನು. ಅನಸೂಯಾದೇವಿ ಅಂದು ಕೊಟ್ಟಂತಹ ಪ್ರೀತಿ, ಇನ್ನು ಅನೇಕ ಋಷಿವಧುಗಳು ಕೊಟ್ಟಂತಹ ಪ್ರೀತಿಗಳಾಗ್ಲಿ, ನನ್ನನ್ನು ಆರೈಕೆ ಮಾಡಿದ ಕಾರಣದಿಂದಲಾಗಲಿ ಅದನ್ನೇ ಬಯಸುತ್ತಾ ಇದ್ದೇನೆ ಅಂತ ಮತ್ತೊಮ್ಮೆ ಆಡುವುದಕ್ಕೆ ತೊಡಗಿದ್ದೇನೆ. ಈ ನಿನ್ನ ನಯನಗಳು ನಯನ ಪುಣ್ಯಾಶ್ರಮಗಳನ್ನು ಕಾಣಬೇಕು ಅಂದ್ರೆ ಕಣ್ಣುಗಳಿಗೆ ಪುಣ್ಯಾಶ್ರಮಗಳನ್ನು ಮತ್ತೊಮ್ಮೆ ಕಾಣಬೇಕು ಅಂತ ಆಗುವುದು. ಈ ನನ್ನ ಕಿವಿಗಳಿಗೆ ಅವರು ಉಚ್ಚರಿಸುವಂತಹ ಮಂತ್ರ ಪಠಣಗಳು, ಅವರ ವೇದಾಧ್ಯಯನಗಳು, ಇದನ್ನೆಲ್ಲ ಆಲಿಸುತ್ತಾ ಇರಬೇಕು ಅಂತ ಅನಿಸುವುದು. ಆ ಹೋಮದ ಧೂಮ ಎನ್ನುವುದು ಎಲ್ಲವೂ ಆಕಾಶಕ್ಕೆ ಆಚ್ಛಾದಿತವಾಗಿರುವಾಗ ಆ ಹವಿಯ ಕಂಪನು ಮತ್ತೊಮ್ಮೆ ನನಗೆ ಆಘ್ರಾಣಿಸಬೇಕು, ಅದನ್ನು ವಾಸನಿಸಬೇಕು ಅಂತ ಮನಸ್ಸಿಗಾಗುವುದು. ಅಂತೂ ನನ್ನ ಸರ್ವ ಇಂದ್ರಿಯಗಳು ಕೂಡ ಮತ್ತೊಮ್ಮೆ ನಾ ಆಶ್ರಮವಾಸಿಯಾಗಬೇಕು, ಆಶ್ರಮದತ್ತ ತೆರಳಬೇಕು ಅಂತ ಮನಸ್ಸು ಹಂಬಲಿಸುತ್ತಾ ಇದೆ. ಸಲ್ಲಿಸುವಿರೇನಲ್ಲ ಜಾನಕಿ? ಹೌದು, ಸಮ್ಮತಿಯರಿತನು ರಘುಗುರು ತಮನಸು ನಗುತ ಮುದದಿ ಜಾನಕಿ ಪ್ರಭು ಆಡಿದಂತಹ ಮಾತುಗಳನ್ನು ಕೇಳಿದಾಗ ಮನಕ್ಕೆ ಮುದ ನೀಡುತ್ತಾ ಉಂಟು. ಸತಿಯ ಆಶೆಯನ್ನು ಈಡೇರಿಸಬೇಕಾದ್ದು ಪತಿಯಾದವನ ಕರ್ತವ್ಯವೇ ಸರಿ. ನೀನೇ ಹೇಳಿದೆಯಲ್ಲ, ಋಷಿವರರನ್ನು ಕಾಣಬೇಕು, ಋಷಿ ಪತ್ನಿಗಳ ಸೇವೆಯನ್ನು ಮಾಡಬೇಕು,
ಹೋಮದ ಧೂಮವನ್ನು ಆಘ್ರಾಣಿಸಬೇಕು. ಗರ್ಭವತಿಯರಿಗೆ ಕೆಲವೊಂದು ವಿಷಯದಲ್ಲಿ ಆಸೆ ಇರ್ತದೆ. ನಿನ್ನ ಬಯಕೆ ಇದು ಅಂತ ಆದರೆ ಅದನ್ನು ನಡೆಸಿಕೊಡ್ಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ರಾಜ ರಾಮನಾಗಿ ನಾನು ನಡೆಸಿಕೊಡಬೇಕು, ಕರ್ತವ್ಯವನ್ನು ಪೂರೈಸಿಕೊಡಬೇಕು. ಆದರೆ ನಾನು ಯೋಚನೆಯನ್ನು ಮಾಡಿದರೆ ಈಗ ಅಲ್ಲ, ಅದೊಂದು ಸಮಯ ಬಂದಾವಾಗ ನಾನೇ ನಿನ್ನನ್ನು ಕಳುಹಿಸಿಕೊಡ್ತೇನೆ. ಆದೀತೆ. ಇನ್ನು ಏನಾದರೂ ಆಶೆ ಉಂಟ ನಿನಗೆ? ಪ್ರಭು, ಆಶೆಗಳಿಲ್ಲ ಅಂತ ಆಡುವುದಿಲ್ಲ. ಸಕಲ ಜೀವಜಾಲಗಳೆಲ್ಲವೂ ನಿಮ್ಮನ್ನೇ ಬಯಸುತ್ತದೆ ಅಂತ ಆಗುವಾಗ ನಿಮ್ಮ ಮಡದಿಯಾಗಿ ಈ ವಿಹಾರಾರ್ಥವಾಗಿ ನಾವು ಬಂದಂತಹ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ನಿಮ್ಮ ಜಂಗೆಯಲ್ಲಿ ತಲೆ ಇರಿಸಿ ವಿಶ್ರಾಂತಿ ಪಡೆಯಬೇಕು ಅಂತ ಮನಸ್ಸಿಗೆ ಆಸೆ. ಜಂಘೆಯಲ್ಲಿ ತಲೆ ಇರಿಸಿ ವಿಶ್ರಾಂತಿ ತಡ ಯಾಕೆ? ಹೀಗೆ ಹೀಗೆ ಲತೆಯ ಮಂಟಪದೊಳಗೆ ತನ್ನಯ ಪತಿಯ ಮಡಿಲಲ್ಲಿರಿಸಿ ತಲೆಯನು ಸತಿಯು ನಿದ್ರಿಸಿ ನೋಡಿ ರಘುವರ ನಿಂತು ಯೋಚಿಸಿದ. ಗುರುಗಳೆಂದಿಗ ತೆರದಿ ಜಾನಕಿ ಭರಿಸಿರುವಳಿ ಯಮಳ ಪಿಂಡಕಿ ಗುರುತರದ ಶ್ರೀರಕ್ಷೆಯಿಂದ ಬೆನಿರುತ ದೈವವರು ಸ್ಮರಿಸಿ ವಿಶ್ವಾಮಿತ್ರನಿದ್ದಿಗ ಶರವಿಜೃಂಭಗಳನ್ನು ಶ್ರೀ ರಘುವರನು ತಾನು ಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ಶರವಿಜೃಂಭಗಳನ್ನು ಶ್ರೀ ರಘುವರನು ತಾನು ಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ಸೀತೆ ನನ್ನ ಮಡಿಲಲ್ಲಿ ತಲೆಯನ್ನಿರಿಸಿ ಹಾಯಾಗಿ ನಿದ್ರಿಸ್ತಾ ಇದ್ದಾಳೆ. ಆಹಾ, ಈ ಹಿಂದೆ ಗುರುಗಳಾದಂತಹ ವಶಿಷ್ಠರೇ ಹೇಳಿದಂತಹ ಮಾತುಗಳು. ಸೀತೆ ಯಮಳ ಶಿಶುವನ್ನು ಪಡೆಯುತ್ತಾಳೆ. ಹಾಗಿದ್ರೆ ರಾಜ ರಾಮನಾಗಿ ಆ ಮಕ್ಕಳಿಗೆ ನನ್ನಿಂದ ಏನಾದರೂ ಕೊಡುಗೆ ಆಗಬೇಡವೇ? ಆಗಲೇಬೇಕು. ಬೇಕು ಅಂತಾದರೆ ಯೋಚನೆಯನ್ನು ಮಾಡಿದವಾಗ ಈ ಹಿಂದೆಯೇ ಮಂತ್ರೋಪದೇಶವನ್ನು ಮಾಡಿದವರು ಗುರುಗಳಾದಂತಹ ವಿಶ್ವಾಮಿತ್ರರು. ವಿಜೃಂಭಕಾಸ್ತ್ರಗಳು 2, ಅದನ್ನೇ ಈ ಯಮಳ ಶಿಶುವಿಗೆ ಉಪದೇಶಿಸಬೇಕು. ಯಾವ ರೀತಿಯಲ್ಲಿ? ಇವಳ ಕಿವಿಯ ಮುಖೇನವಾಗಿ ಆ ಮಂತ್ರೋಪದೇಶವನ್ನು ಆ ಬಸಿರಿಗೆ ನಾನು ಉಪದೇಶಿಸ್ತೇನೆಂತೆ. ಯಾರು ಯಾರು? ಪ್ರಭು ಶ್ರೀರಾಮಚಂದ್ರವ ಏನು ಬಂದೀತನೆ ಮಗನಿಗೂ ಗುಣವಿದೇಕೆ ಹಾನಿಯಾಗಿ ನಾಟು ಕೇಳು ಏನಾದ ರೋಗದ ನೋಡಿಕೊಂಡ ಬಿರು ತುಂಬಾದ ತೊರೆದರು ಎಲ್ಲ ಶರಣೆ. ಸತಿಪತಿಯರು ಏಕಾಂತದಲ್ಲಿದ್ದಾವಾಗ ನೇರವಾಗಿ ಇಲ್ಲಿಯವರೆಗೆ ಬಂದೆ. ನಿನ್ನ ಕೈಕಾಲುಗಳು ನಡುಗುತ್ತಾ ಉಂಟು. ದೂರದಲ್ಲಿ ನಿಂತೆ ಹತ್ತಿರಕ್ಕೆ ನಾನು ಕರೆದಿದ್ದೇನೆ. ಏನು ಬಂದೆ ಈ ಚರಣೆ? ನಿನಗೆ ಮಾನಹಾನಿ ಯಾರಿಂದಲಾದರೂ ಆಯಿತೆ. ರಾಜಾರಾಮನಾಗಿ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಹೆದರಿಕೆ ಬೇಡ. ಸ್ಪಷ್ಟವಾಗಿ ಏನಾಯಿತು ಅಂತ ತಿಳಿಸಿ. ರಜಕನೋರ್ವನು ನಿನ್ನ ಕಿರುನುಡಿಗಳಲ್ಲಿ ನಿಂದಿಸಿದ ರಜಕನೋರ್ವನು ನಿನ್ನ ಕಿರುನುಡಿಗಳಲ್ಲಿ ನಿಂದಿಸಿದ ಕೂಡ ಮೈಲಿಯ ಪತಿಯ ಬೇಡ ತೊಡಗಿರುವನ ಕೂಡ ಮೈಲಿಯ ಪತಿಯ ಬೇಡ ತೊಡಗಿರುವನ
ನಿಮ್ಮ ಅಡಿದಾವರುಗಳಿಗೆ ಭದ್ರವಿನ ಪ್ರಣಾಮಗಳು. ಎದ್ದೇಳು. ನಿಮ್ಮ ಅಪ್ಪಣೆಯಂತೆ ಹೊರ ವಲಯದಲ್ಲಿ ನಡೆಯುತ್ತಿರುವಂತಹ ಸಕಲ ವಿಷಯವನ್ನು ಕೂಡ ಸಂಗ್ರಹಿಸಿ ನಿಮಗೆ ಬಿತ್ತರಿಸುತ್ತಾ ಇದ್ದವನು ನಾನು. ಹೌದು. ಅದೇ ಪ್ರಕಾರವಾಗಿ ಇಂದಿನ ದಿನ ಮುಂದುವರಿತಿರುವಂತಹ ವೇಳೆಯಲ್ಲಿ ರಜಕರಿ ಇರುವಂತಹ ಕೇರಿಗೆ ಹೋದವ ನಾನು. ರಜಕರಿದ್ದ ಕೇರಿಗೆ ನೀನು ಹೋದೆ? ಹೌದು ಪ್ರಭು. ಏನಾಯ್ತಲ್ಲಿ? ಅಲ್ಲಿ ಕ್ರೋಧನ ಎನ್ನುವಂತಹ ರಜಕನು ಮತ್ತೆ ಆತನ ಹೆಂಡತಿಗೆ ವಿಪರೀತವಾದಂತಹ ಜಗಳವಾಡುತ್ತಿರುವಂತಹ ದೃಶ್ಯವನ್ನು ಈ ಕಣ್ಣಾರೆ ನಾನು ಕಂಡವ ನಾನು. ಗಂಡ ಹೆಂಡತಿಯರ ಜಗಳ? ಹೌದು ಪ್ರಭು. ಕೊನೆಗೆ ಏನಾಯಿತು? ಹಾಗಾಗಿ ಏನಾಗ್ತದೆ ಎನ್ನುವಂತಹ ವಿಷಯಕ್ಕಾಗಿ ಹತ್ತಿರ ಹೋಗಿ ಕಿವಿ ಕೊಟ್ಟಂತಹ ಸಂದರ್ಭದಲ್ಲಿ ಕೇವಲ ಒಂದು ಉದ್ದೇಶವನ್ನಿರಿಸಿಕೊಂಡು ಆ ಕ್ರೋಧನನ್ನು ತನ್ನ ಹೆಂಡತಿಗೆ ಹೊಡೆಯುತ್ತಾ ಇದ್ದ. ಆತನ ಹೆಂಡತಿಯು ಆತನಿಗೆ ಹೇಳದೆ ತನ್ನದಾದಂತಹ ತವರು ಮನೆಗೆ ಹೋಗಿದ್ದಳು. ಆ ವಿಷಯವನ್ನೇ ಆತ ಮುಂದುವರಿಸಿಕೊಂಡು ಈ ಸಂದರ್ಭದಲ್ಲಿ ನೀ ನನ್ನ ಜೊತೆಯಲ್ಲಿ ಇರಬಾರದು ಎನ್ನುವಂತಹ ಉದ್ದೇಶದಿಂದಲೇ ಬೇಡದಂತಹ ಮಾತುಗಳನ್ನು ಹೇಳಿ ಆಕೆಗೆ ಹೊಡೆಯುತ್ತಾ ಇರುವಂತಹ ದೃಶ್ಯವನ್ನು ಕಂಡೆ ಪ್ರಭು. ನಂತರದಲ್ಲಿ ಆತನ ಹೆಂಡತಿ ನಿಮ್ಮನ್ನೇ ಆದರ್ಶವಾಗಿ ಇಟ್ಟುಕೊಂಡು ಕೆಲವೊಂದು ವಿಷಯವನ್ನು ಹೇಳಿದ್ದಾಳೆ ಪ್ರಭು. ನನ್ನನ್ನು ಆದರ್ಶವನ್ನಾಗಿ ಇಟ್ಟುಕೊಂಡು ಏನಾಯ್ತು ಪ್ರಭು? ಪಿತೃವಾಕ್ಯ ಪರಿಪಾಲನೆಗಾಗಿ ನೀವು ಮತ್ತೆ ನಿಮ್ಮ ಮಡದಿಯರು ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಪರ್ಣಕುಟೀರದಲ್ಲಿದ್ದಂತಹ ವೇಳೆಯಲ್ಲಿ ದುಷ್ಟನಾದಂತಹ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದ. ನಂತರ ರಾವಣ ಕುಂಭಕರ್ಣಾದಿಗಳನ್ನು ವಧಿಸಿ ಪುನರಪಿ ಅದೆಷ್ಟೋ ವರ್ಷಗಳ ನಂತರ ನೀವು ಸೀತಾಮಾತೆಯನ್ನು ಸ್ವೀಕರಿಸಿದವರು ನೀವು. ಅದೇ ರೀತಿಯಲ್ಲಿ ನಾನು ಹೋಗಿ 3 ದಿವಸ ಆದದಷ್ಟೇ ನೀವು ಕೂಡ ನನ್ನನ್ನು ಸ್ವೀಕರಿಸಬಹುದಲ್ವೇ ಎಂಬುದಾಗಿ ಆಕೆ ಹೇಳಿದಂತಹ ಸಂದರ್ಭ. ಆವಾಗ ಏನು ಹೇಳಿದಾತ? ಆಕೆಗೆ ಬೇಡದಂತಹ ನುಡಿಗಳನ್ನು ಹೇಳಿದ ಪ್ರಭು. ಬೇಡವಾದ ನುಡಿ? ಹೌದು ಪ್ರಭು. ಹೇಗೆ? ಅವಳಿಗೆ ಹೇಳಿದಂತಹ ಕಾರಣಕ್ಕಾಗಿ ನಾನು ಇಲ್ಲಿಗೆ ಬಂದು ಹೇಳುವುದಲ್ಲ, ನಿಮಗೂ ಬೇಡವಾದಂತಹ ಮಾತುಗಳನ್ನು ಹೇಳಿದ್ದಾನೆ ನನಗೆ. ಹೌದು ಪ್ರಭು. ಏನದು? ಸೀತಾ ಮಾತೆಯನ್ನು ನೀವು ಸ್ವೀಕರಿಸಿದ ರೀತಿಯಲ್ಲಿ ನಿನ್ನನ್ನು ಸ್ವೀಕರಿಸುವುದಕ್ಕೆ ರಾಮನಂತೆ ನಾನು ಮರಳಲ್ಲ ಹೇಳಿದ ಪ್ರಭು. ಒಂದು ಅಪ್ಪಣೆಯನ್ನು ನೀವು ಕೊಡಿ, ಆ ರಜಕನ ನಾಲಿಗೆಯನ್ನು ಕತ್ತರಿಸಿ ಬರ್ತೇನೆ ಪ್ರಭು. ನಾನು ಜನಪನಿತ ಶರಣಗರಿಗೂ ಮುನಿಯ ರಜಕರಿಗೆ ಮನ ಮುಗಿಮನೆ ರಘುರಾಮ ರಘುರಾಮ. ರೀತಿಯಾಗಿ ಹೇಳಿದಂತಹ ರಜಕನಿಗೆ ನಿನ್ನಿಂದ ಯಾವ ರೀತಿಯ ಕಷ್ಟವೂ ಕೂಡ ಆಗಬಾರದು. ಇದು ರಾಜಾಜ್ಞೆ, ರಾಮನ ಆಜ್ಞೆ. ಸರಿ ಪ್ರಭು, ಸರಿ. ಈ ಬಗ್ಗೆ ನಾನು ಯೋಚಿಸಿದವಾಗ ಇಲ್ಲಿ ಎಲ್ಲ ಮಂತ್ರಾಗಾರಣವನ್ನು ಸರಿ ಯೋಚಿಸಿದ್ದೇನೆ.
ಮಾನವನ ಚಿಂತೆಯ ಘನ ಲಕ್ಷ್ಮಣ ಪ್ರಣಾಮಗಳು. ಶುಭವಾಗಿ ನನಗೆ ಅಣ್ಣ. ಓ ಇನಕುಲಾಂಬುದಿ ಚಂದ್ರ ಎಂಬ ಹಾಗೆ ನಿನ್ನನ್ನು ಅಯೋಧ್ಯೆಯ ಪ್ರಜಾಪರಿವಾರದವರು ಪ್ರಾಂಜಲ ಮನಸ್ಕರಿಂದ ಕೊಂಡಾಡ್ತಾ ಇದ್ದಾರೆ. ಕಾರಣ ಏನು ಬಲ್ಲೆಯ? ಪವಿತ್ರವಾದ ರಘುವಂಶದಲ್ಲಿ ಹುಟ್ಟಿದವರು ನೀವು. ಆ ರಘುವಂಶದಲ್ಲಿ ನಿನಗಿಂತ ಮೊದಲು ಕೆಲವು ಮಂದಿ ಹುಟ್ಟಿದ್ದಾರೆ, ಇನ್ನು ಮುಂದೆಯೂ ಹುಟ್ಟುವುದಕ್ಕೂ ಇರಬಹುದು. ಆದರೆ ರಘುವಂಶದಲ್ಲಿ ಹುಟ್ಟಿದವರಿಗೆ ಯಾರಿಗೂ ರಾಘವ ಎಂಬ ಹೆಸರು ಬಂದದ್ದಿಲ್ಲ. ಆ ರಾಘವ ಎಂಬ ಹೆಸರು ಬಂದದ್ದು ಮರ್ಯಾದಾ ಪುರುಷೋತ್ತಮನಾದಂತಹ ನಿನಗೆ. ಯಾಕೆ ಹಾಗೆ ಕರೆದರು ಅಂತ ನಾವು ಆಲೋಚನೆ ಮಾಡುವಾಗ ನೀನು ಹುಟ್ಟಿದ ಮೇಲೆ ಸೂರ್ಯವಂಶ ಅನ್ನುವಂತಹ ಸಮುದ್ರ ಉಕ್ಕೇರಿ ಬಂತಂತೆ. ತಂಗದಿರನಾದಂತಹ ಚಂದ್ರಮನ ಬೆಳಕು ಬಿದ್ದಾಗ ಶರದಿ ಉಕ್ಕೇರಿ ಹರಿಯುತ್ತದೆ. ಅದೇ ರೀತಿ ಸೂರ್ಯವಂಶ ಅನ್ನುವಂತಹ ಶರದಿ ಉಕ್ಕೇರಿ ಹರಿಯುವುದಕ್ಕೆ ನೀನು ಚಂದ್ರಮನೋಪಾದಿಯಲ್ಲಿ ಹುಟ್ಟಿಕೊಂಡು ಬಂದವ. ಆದ್ದರಿಂದಲೇ ಇನಕುಲಾಂಬುದಿ ಚಂದ್ರ ಎಂಬ ಹಾಗೆ ನಿನ್ನನ್ನು ಸಂತೋಷ ಭರಿತರಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಅಣ್ಣ, ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎಂಬ ಹಾಗೆ ನಿಜವಾಗಿಯೂ ನಮ್ಮ ಹೆಸರು ಬರಬೇಕಿತ್ತು. ಆದ್ರೆ ಜನಮಾನಸದಲ್ಲಿ ಎಲ್ಲರೂ ಕರೆಯುವುದು ಹೇಗೆ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ನಿನ್ನ ನಂತರ ನನ್ನ ಹೆಸರು ಬರ್ತದೆ ಅಣ್ಣ. ನಿನ್ನ ಕಷ್ಟವಾಗ್ಲಿ ಅಥವಾ ಸುಖವಾಗ್ಲಿ ಲಕ್ಷ್ಮಣನಾದಂತಹ ನನ್ನಲ್ಲಿ ಹಂಚಿಕೊಳ್ಳುತ್ತಾ ಇದ್ದವ ನೀನು. ಆದ್ರೆ ಇಂದು ಮಂತ್ರಣಾಗಾರವನ್ನು ಸೇರಿದ್ದೀರಿ, ಎಲ್ಲವರನ್ನು ಬರಮಾಡಿಸಿದ್ದೀರಿ. ಬಂದಂತಹ ತಮ್ಮಂದಿರಾದಂತಹ ನಮ್ಮ ಮುಖವನ್ನು ನೋಡದೆ ಚಿಂತೆಯಲ್ಲಿ ನೀವು ಅಧೋಬದಲಾಗಿ ಕುಳಿತಿದ್ದೀರಿ. ಅಣ್ಣ, ಈ ಶ್ರೀಮುಖ ವನಜ ಬಾಳಬೇಕು ಅಂತಾದರೆ ಕಾರಣ ಏನೋ ಗೊತ್ತಿಲ್ಲ. ಬಹುಶಃ ನಿನ್ನ ಎದೆಯಲ್ಲಿ ಏನೋ ಒಂದು ಚಿಂತೆ ಮೂಡಿರಬೇಕು. ಮನಸ್ಸೆಂಬ ಮಂದಿರಕ್ಕೆ ಮುಖ ಅನ್ನುವುದು ಹೆಬ್ಬಾಗಿಲು. ಆ ಮುಖವನ್ನು ಕಂಡಾಗ ಶ್ರೀಮುಖ ವನಜ ಬಾಡಿ ಹೋಗಿದೆ. ಅಣ್ಣ, ನಿನಗೂ ಬೇಸರ ಬರುವುದಕ್ಕೆ ಸಾಧ್ಯವೇ? ಒಂದು ಕಾಲದಲ್ಲಿ ಘನತರವಾದಂತಹ ತರಂಗಗಳನ್ನು, ಅಲೆಗಳನ್ನು ಹೊಂದಿದಂತಹ ಸಾಗರವನ್ನೇ ದಾಟಿದವ ನೀನು. ಅಂತಹ ರಾಮಚಂದ್ರಮನಿಗೆ ನಿನ್ನ ಹೃದಯದಲ್ಲಿ ಇದ್ದಂತಹ ಚಿಂತೆ ಅನ್ನುವಂತಹ ತರಂಗವನ್ನು, ಅಲೆಯನ್ನು ದಾಟುವುದಕ್ಕೆ ಸಾಧ್ಯವಾಗದೇ ಹೋಗುತ್ತದೆಯೇ? ಅಣ್ಣ, ಏನೇ ಚಿಂತೆ ಇರಲಿ, ಏನೇ ಕಷ್ಟ ಇರಲಿ, ಬೇಸರವಿರಲಿ, ದುಮ್ಮಾನವಿರಲಿ, ನಿನ್ನ ಒತ್ತಿನ ಸಹಜ ಅಂತಹ ಲಕ್ಷ್ಮಣ ನಾನಿದ್ದೇನೆ. ಹೇಳನ್ನ ಈ ಮುಖ ಮಾಡುವುದಕ್ಕೆ ಕಾರಣ ಏನು? ಜನಪರ ಪವಾಡಕ್ಕೆ ಹೆದರುವ ಗುಣವಗುವಿರಬೇಕು. ನಮಗಾದರ್ಶವಿದು ಜಗದೇ ಜನಕನಂದನೆಯಿಂದಲೆಮ್ಮಯ ಮನುಗುಣಕ್ಕೆ ಹಬ್ಬವಾದವನದಿದೆ. ಜನಕನಂದನೆಯಿಂದಲೆಮ್ಮಯ ಮನುಗುಣಕ್ಕೆ ಹಬ್ಬವಾದವನದಿದೆ. ಒಲಿದೇನು ಎಲಿದುಡಿ ಮನಗೈರಿಗಿನು ತಾನೆ ನಾನು. ಉತ್ತಮವಾದಂತಹ ಮನುವಂಶದಲ್ಲಿ ನಾವು ಜನಿಸಿದವರು ಎಷ್ಟೋ ಮಂದಿ ಬಾಳಿದ್ದಾರೆ. ಅವರ ಆದರ್ಶದಂತೆ ನಾವು ಕೂಡ ಇಷ್ಟರವರೆಗೆ ನಡೆದುಕೊಂಡೇ ಬಂದವರು. ಸರಿ, ಉತ್ತಮವಾದಂತಹ ಸೂರ್ಯವಂಶದಲ್ಲಿ ಜನಿಸಿದಂತಹ ಈ ರಾಮನಿಗೆ ಈ ದಿವಸ ಕಳಂಕವನ್ನು ತಂದೊಡ್ಡಿದೆ ಲಕ್ಷ್ಮಣ. ರಾಮಚಂದ್ರಮನಾದಂತಹ ನಿನಗೆ ಕಳಂಕವೇ? ಯಾರಿಂದ, ಯಾವಾಗ, ಹೇಗೆ? ನಮ್ಮ ನಾಡಿನಲ್ಲಿ ನಮ್ಮ ಪ್ರಜೆಗಳಿಂದ. ಪ್ರಜೆಗಳಿಂದ? ಅವು ಅರ್ಥವಾಗ್ಲಿಲ್ಲ ಅಣ್ಣ. ಓರ್ವ ರಜಕ ಮತ್ತು ಅವನ ಪತ್ನಿ ಜಗಳವಾಡಿಕೊಂಡಿರುವಂತಹ ದೃಶ್ಯವನ್ನು ನಮ್ಮ ಮನೆಯಾದಂತಹ ಭದ್ರ ನೋಡಿದನಂತೆ. ಏನಂತೆ? ಅವಳು ತವರು ಮನೆಗೆ ಹೋದಳಂತೆ. ಬರುವಾಗ 3 ದಿವಸ ಕಳೆಯಿತಂತೆ. ಆವಾಗ ಇವ ಬೇಡವಾದಂತಹ ಮಾತುಗಳನ್ನೇ ಹೇಳಿ ಹೀಯಾಳಿಸಿ ಬಡಿಯುವುದಕ್ಕೆ ಪ್ರಾರಂಭ ಮಾಡಿದನಂತೆ. ಆ ಸಂದರ್ಭ ಆ ಹೆಂಡತಿ ಒಂದೇ ಒಂದು ಮಾತು ಹೇಳಿದಳಂತೆ. ಏನು? ನಾನೇನು ಮಹ, ದಶರಥ ಪುತ್ರನಾದಂತಹ ಆ ಶ್ರೀರಾಮಚಂದ್ರ ಮನೆ
ಅವನ ಹೆಂಡತಿ ಸೀತೆಯನ್ನು ಅಂದು ರಾವಣ ಅಪಹರಿಸಿದ, ಅಶೋಕವನದಲ್ಲಿ ಇರಿಸಿದ. ತದನಂತರದಲ್ಲಿ ರಾವಣನನ್ನು ಕೊಂದು ಶ್ರೀರಾಮ ಅಯೋಧ್ಯೆಗೆ ತಂದು ಅವಳನ್ನು ಸ್ವೀಕರಿಸಲಿಲ್ವಾ? ಆ ಸಂದರ್ಭದಲ್ಲಿ ಅವ ಹೇಳಿದ ಮಾತು ಒಂದೇ, ತಮ್ಮ, ನಾನು ರಾಮನಂತೆ ಮರುಳ ಅಲ್ಲ. ಆವಾಗಲೇ ನಾನೊಂದು ತೀರ್ಮಾನಕ್ಕೆ ಬಂದೆ. ಪ್ರಜೆಗಳ ಮಾತು ನನಗೆ ವೇದವಾಕ್ಯ ತಮ್ಮ. ಇಷ್ಟರವರೆಗೆ ನಾನು ರಾಜಾರಾಮನಾಗಿಯೇ ಬದುಕಿದ್ದು, ಸೀತಾರಾಮನಾಗಿ ಯಾವತ್ತೂ ಬದುಕುವುದಕ್ಕಿಲ್ಲ. ಸೀತೆಗೆ ಆ ರೀತಿಯಾಗಿ ಕಳಂಕ ಬಂತು ಅಂತಾದ್ರೆ ನನ್ನದ್ದು ಕೊನೆಯ ತೀರ್ಮಾನ ಇದುವೇ. ನನ್ನ ಸೀತೆಯನ್ನು ತ್ಯಜಿಸು. ನೀ ಆಡುತ್ತಿರುವಂತಹ ಮಾತುಗಳನ್ನು ನಾನು ಕೇಳುತ್ತಿದ್ದೆ. ಆದ್ರೆ ಕೊನೆಗೊಂದು ಮಾತು ಹೇಳಿದೆಯಲ್ಲ, ನನ್ನ ಮಡದಿಯಾದ ಸೀತೆಯನ್ನು ನಾನು ಪರಿತ್ಯಜಿಸುತ್ತ. ಸೀತಾ ಪರಿತ್ಯಾಗ, ಆ ಮಾತನ್ನು ಕೇಳುತ್ತಿದ್ದ ಹಾಗೆ ನನ್ನ ಕಿವಿಗಳಿಗೆ ಕಾದ ಸೀಸವನ್ನ ಎರೆದ ಹಾಗಾಗಿ ಹೋಯಿತು. ಮಂಜು ಆವರಿಸಿತು. ಸ್ಮೃತಿ ತಪ್ಪಿ ನಾನು ಧರಾಶಾಯಿಯಾಗಿ ಹೋದೆ. ತಕ್ಷಣವೇ ಎಚ್ಚೆತ್ತುಕೊಂಡೆ. ಆದರೆ ನೀನಾಡಿದ ಮಾತು ಇನ್ನೂ ನನ್ನ ಕರುಣ ಕುಹರಗಳಲ್ಲಿ ನನಗೆ ಕೇಳುತ್ತಿದೆ. ಯಾರನ್ನು ಲೋಕಮಾತೆ ಎಂಬ ಹಾಗೆ ನಾವು ಪೂಜಿಸುತ್ತಿದ್ದೇವೋ, ಯಾರು ಅಯೋಧ್ಯೆಯ ಅರಮನೆಗೆ ಸೌಭಾಗ್ಯ ದೇವತೆಯಾಗಿ ಬಂದಿದ್ದಾರೋ, ಯಾರನ್ನು ನಮ್ಮ ಹೆತ್ತ ತಾಯಿಗಿಂತಲೂ ಮಿಗಿಲಾದ ಪ್ರೀತಿ, ಗೌರವ, ವಿಶ್ವಾಸದಿಂದ ನಾವು ಕಾಣುತ್ತಿದ್ದೇವೋ, ಅಲ್ಲ ಯಾರು ನಿನ್ನ ಜೀವನವನ್ನು ಬೆಳಗುವುದಕ್ಕೆ ನಿನಗೆ ಧರ್ಮಪತ್ನಿಯಾಗಿ ಬಂದಿದ್ದಾರೋ, ಅಂತಹ ಲೋಕಮಾತೆ ಎಣಿಸಿದಂತಹ ಸೀತಾದೇವಿಯನ್ನು ನಾನು ಬಿಡ್ತೇನೆ ಲಕ್ಷ್ಮಣ. ಎಂತಹ ಕಠೋರವಾದಂತಹ ಮಾತುಗಳನ್ನ ಬೇಡನ್ನ. ಯಾವ ಕಾಲಕ್ಕೂ ಸೀತಾದೇವಿಯನ್ನು ಬಿಡುವಂತಹ ಮನಸ್ಸು ಮಾಡಬೇಡ. ಸೀತಾದೇವಿಗೆ ಯಾವ ಕಾಲಕ್ಕಾದ್ರೂ ಕೂಡ ಕಳಂಕ ಬರುವುದಕ್ಕೆ ಸಾಧ್ಯವೇ ಹೇಳು? ಸೀತಾದೇವಿ ಏನು ಎಷ್ಟು ಅನ್ನುವುದನ್ನು ನೀನು ಕೂಡ ಅರ್ಥ ಮಾಡಿಕೊಂಡವನಲ್ವೇ? ಹಿಂದಕ್ಕಾದ್ರೂ ರಾವಣ ಕದ್ದುಕೊಂಡು ಹೋದದ್ದು ಹೌದು. ಆದ್ರೆ ಪುನೀತಳಾದಂತಹ ಸೀತಾಮಾತೆಯ ಮೈಯನ್ನು ಮುಟ್ಟುವ ಯೋಗ್ಯತೆ ಅವನಿಗಿಲ್ಲ ಅನ್ನುವುದನ್ನು ತಿಳಿದೇ ಅಶೋಕವನದಲ್ಲಿರಿಸಿದ. ಸಾಗರವನ್ನು ದಾಟಿದೆ, ಲಂಕೆಯ
ಲಂಕೆಯನ್ನು ಸೇರಿದೆ, ರಾವಣಾದಿ ಕಳ್ಳರನ್ನು ಸಂಹಾರ ಮಾಡಿದೆ. ಆವಾಗ ನಾವೆಲ್ಲರೂ ಕಾತರಿಸುತ್ತಿದ್ದೆವು. ಎಷ್ಟೋ ಸಮಯದಿಂದ ಅಗಲಿದಂತಹ ಸೀತಾ ರಾಮರು ಒಂದಾಗುವ ದೃಶ್ಯವನ್ನು ಮೈಯೆಲ್ಲ ಕಿವಿ ಕಣ್ಣಾಗಿ ನಾವು ಕಾಣಬೇಕು ಎಂಬ ಹಾಗೆ ವಿಭೀಷಣ ದೇವನು ಕೂಡ ಅದೇ ರೀತಿಯಾದಂತಹ ಕೃತಿಯನ್ನು ಮಾಡಿದ. ರಥದಲ್ಲಿ ಸೀತಾದೇವಿಯನ್ನು ಕುಳ್ಳಿರಿಸಿಕೊಂಡು ನಿನ್ನ ಬಳಿಗೆ ಕರೆಕೊಂಡು ಬರುವಂತಹ ಸಂದರ್ಭದಲ್ಲಿ ಅಗಲಿದ ಹೆಂಡತಿ ಕಣ್ಣ ಮುಂದೆ ಬಂದಾಗ ನಮ್ಮ ಅಣ್ಣ ಹೋಗಿ ಸೀತಾಮಾತೆಯನ್ನು ಅಪ್ಪಿ ಬರೆಸಿಡಿದು ಮುದ್ದಾಡ್ತಾನೆ ಎಂಬ ಹಾಗೆ ನಾವೆಲ್ಲರೂ ಕೂಡ ಕಾಯುತ್ತಿದ್ರೆ ನಮ್ಮ ಎಲ್ಲವರ ನಿರೀಕ್ಷೆಯನ್ನು ನೀನು ಸುಳ್ಳು ಮಾಡಿದೆ. ಯಾರೂ ಭಾವಿಸದೇ ಇದ್ದಂತಹ, ಯಾರೂ ಗ್ರಹಿಸದೇ ಇದ್ದಂತಹ ದೃಶ್ಯವೊಂದಲ್ಲಿ ನಡೆದು ಹೋಯಿತು. ಸೀತಾದೇವಿಯನ್ನು ಬರೆಸೆಳೆದು ಅಪ್ಪಿಕೊಳ್ಳೋದು ಬಿಡು, ಅವರ ಮುಖವನ್ನೇ ನೋಡಿಲ್ಲ ನೀನು. ಕಠೋರವಾದಂತಹ ಮಾತುಗಳನ್ನು ನಾಡಿದೆ. ಸೀತೆ, ಒಬ್ಬ ಗಂಡನಾಗಿ ನಾನು ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಕಣ್ಣು ನೋವಿನವನಿಗೆ ಸೂರ್ಯಬಿಂಬವನ್ನು ಕಾಣುವುದಕ್ಕೆ ಹೇಗೆ ಸಾಧ್ಯವಿಲ್ವೋ ಹಾಗೇ ನನಗೆ ನಿನ್ನ ಮುಖವನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ. ನನ್ನ ಕರ್ತವ್ಯ ಪೂರ್ತಿಯಾಗಿದೆ. ಇನ್ನು ನೀನು ಯಾರ ಜೊತೆಯಲ್ಲಿ ಬೇಕಾದರೂ ಇರಬಹುದು. ಲಕ್ಷ್ಮಣನ ಜೊತೆ, ಸುಗ್ರೀವನ ಜೊತೆ, ವಿಭೀಷಣನ ಜೊತೆ, ಯಾರ ಜೊತೆಯಲ್ಲಿ ಬೇಕಾದರೂ ಇರಬಹುದು ಎಂಬ ಹಾಗೆ ನೀನು ಹೇಳಿದೆ. ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟರು, ಏನು ಏನು ಎಂಬ ಹಾಗೆ ಬೆಕ್ಕಸ ಬೆರೆದರಾದರು. ಆದರೆ ನಿನ್ನ ಅಂತರ್ಯ ಏನು ಅನ್ನೋದನ್ನು ಸೀತಾಮಾತೆ ಅರ್ಥ ಮಾಡಿಕೊಂಡರು. ತಕ್ಷಣವೇ ನನಗೆ ಒಂದು ಆಜ್ಞೆ ಮಾಡಿದರು. ಲಕ್ಷ್ಮಣ, ನನಗೆ ಬೇಕಾಗಿ ಒಂದು ಚಿತೆಯನ್ನು ಸಿದ್ಧಪಡಿಸು. ಸೀತಾಮಾತೆಯ ಮಾತು ಮೀರುವುದಕ್ಕೆ ಸಾಧ್ಯವೇ? ಹಿಂದು ಮುಂದೆ ಆಲೋಚನೆ ಮಾಡಿದೆ. ನಾನು ಚಿತೆಯನ್ನು ಸಿದ್ಧಪಡಿಸಿದಾಗ ನಾವೆಲ್ಲರೂ ನೋಡುತ್ತಿದ್ದಂತೆ ದಗದಗನೆ ಉರಿಯುವಂತಹ ಬೆಂಕಿಯ ಮಧ್ಯಕ್ಕೆ ಸೀತಾದೇವಿ ಹಾರಿದ್ರು. ನಾವೆಲ್ಲರೂ ಹಾ ಹಾ ಎಂಬ ಹಾಗೆ ಕೂಗಿದಾಗ ಏನಾಯ್ತಣ್ಣ? ಎಲ್ಲವನ್ನು ಸುಡುವ ಸಾಮರ್ಥ್ಯವುಳ್ಳಂತಹ ವೈಶ್ವಾನರ ಅಗ್ನಿದೇವ ಸೀತಾದೇವಿಯನ್ನು ಸುಡಲಿಲ್ಲ. ತಂದೆಯೊಬ್ಬ ಮಗಳನ್ನು ಎತ್ತಿಕೊಂಡು ಬರುವ ಹಾಗೆ ಸೀತಾದೇವಿಯನ್ನು ಎರಡು ಕೈಯಲ್ಲಿ ಎತ್ತಿಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸುವಾಗ ಒಂದು ಮಾತನ್ನಾಡಿದನಲ್ಲ, ರಾಮಭದ್ರ, ಸ್ವರ್ಗಲೋಕದಲ್ಲಿರುವ ಕಾಮಧೇನುವಿನ ಹಾಲಲ್ಲಾದರೂ ವಿಷವನ್ನು ಕಾಣುವುದಕ್ಕೆ ಸಾಧ್ಯ. ಪತಿವ್ರತ ಶಿರೋಮಣಿಯಾದ ಸೀತೆಯ ಪಾತಿವ್ರತ್ಯದಲ್ಲಿ ಕೊರತೆ ಇಲ್ಲ, ಸ್ವೀಕರಿಸು ಎಂಬ ಹಾಗೆ ಅಗ್ನಿನಾರಾಯಣನೇ ಹೇಳಿಲ್ವೇ? ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಬಂದು ಹೇಳಿದ್ದಾನೆ, ಸೀತಾದೇವಿ ಪರಮ ಪುನೀತೆ. ಲಯಾಧಿಕಾರಿಯಾದ ಪರಮೇಶ್ವರ ಬಂದು ನಿನಗೆ ಹೇಳಿದ. ಇಂದ್ರಾದಿ ಸುಮನಸರು ಆಕಾಶ ಮಾರ್ಗದಲ್ಲಿ ನಿನಗೆ ಹೇಳಿದರು. ಹಳಿದ ದಶರಥ ಚಕ್ರವರ್ತಿ ಮತ್ತೊಮ್ಮೆ ಕಾಣಿಸಿಕೊಂಡು ನನ್ನ ಸುತೆಯಾದಂತಹ ಸೀತೆ ಪರಮ ಪವಿತ್ರಳು, ಸ್ವೀಕರಿಸು ರಾಮ ಎಂಬ ಹಾಗೆ ಹೇಳಿದಾಗ ಎಲ್ಲರ ಮುಂದೆ ಅಗ್ನಿ ಪ್ರವೇಶದಲ್ಲಿ ತಾನೇನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಸೀತಾದೇವಿ. ಆಮೇಲಲ್ವೇ ನೀನು ಅವರನ್ನು ಸ್ವೀಕರಿಸಿದ್ದಣ್ಣ. ಅಂತಹ ಅಗ್ನಿ ಪ್ರವೇಶದಿಂದಲೇ ನಾನು ಪರಮ ಪುನೀತೆ ಎಂಬ ಹಾಗೆ ತೋರಿಸಿಕೊಟ್ಟಂತಹ ಸೀತಾದೇವಿಯನ್ನು ಯಾವನೋ ಒಬ್ಬ ಅಲ್ಪಜ್ಞ ಹೇಳಿದ ಅನ್ನುವ ಮಾತ್ರಕ್ಕೆ ಆ ಸೀತಾದೇವಿಯನ್ನು ತ್ಯಜಿಸ್ತೇನೆ ಎಂಬಂತಹ ಕಠೋರವಾದಂತಹ ಮನಸ್ಸನ್ನು ಮಾಡಿ ಬಿಡುವುದಕ್ಕೆ ನೀನು ಪ್ರಯತ್ನ ಮಾಡಿದೆಯಲ್ಲ. ಬೇಡಣ್ಣ, ಬೇಡ. ಸೀತಾದೇವಿಯನ್ನು ಬಿಟ್ಟು ಬದುಕುವಂತಹ ಶಕ್ತಿ ನಿನಗಿಲ್ಲ, ನನಗೆ ಗೊತ್ತು. ಆದ್ರೆ ನಿನ್ನ ಚಾರಿತ್ರಕ್ಕೆ ಕಳಂಕ. ಒಬ್ಬ ಅಲ್ಪಜ್ಞ ರಜಕನವ ಹೇಳಿದಂತಹ ಮಾತು, ಅವಯನ ಅವಿವೇಕಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾನೆ. ಅವನ ಮಾತಿಗೆ ರಾಜಾರಾಮನಾದಂತಹ ಸೀತಾರಾಮನಾದಂತಹ ನೀನು ಅಷ್ಟು ಬೆಲೆಯನ್ನು ಕೊಡುವುದಕ್ಕೆ ಸಾಧ್ಯ ಉಂಟೆ ಅಣ್ಣ? ಅವನ ಮುಂದೆ ಸೀತಾದೇವಿ ಏನೋ ನಿನಗೆ ಗೊತ್ತಿಲ್ವೇ? ಸೀತಾದೇವಿ ಪರಮ ಪುನೀತೆ, ಪರಮ ಪತಿವ್ರತೆ, ಪುಟಕ್ಕಿಟ್ಟಂತಹ ಚಿನ್ನ. ಅಣ್ಣ,
ಪ್ರಪಂಚವನ್ನೇ ಬೆಳಗುತ್ತಾನೆ ಭಗವಾನ್ ಸೂರ್ಯನಾರಾಯಣ. ಅಂತ ಶುದ್ಧಾತ್ಮನಾದಂತಹ ಸೂರ್ಯನಿಗೆ ಎಂಜಲು ಮಾಡಬೇಕು ಎಂಬ ಕಾರಣಕ್ಕೆ ಒಬ್ಬ ಅಲ್ಪಜ್ಞ ಸೂರ್ಯನನ್ನು ನೋಡಿ ಮೇಲ್ಮುಖವಾಗಿ ಉಗುಳಿದರೆ ಅವನ ಉಗುಳು ಸೂರ್ಯನನ್ನು ಆ ಎಂಜಲು ತಟ್ಟುವುದೇ ಹೇಳು. ಯಾರಿಗೆ ಎಂಜಲು ಮಾಡುವುದಕ್ಕೆ ಮನಸ್ಸು ಮಾಡ್ತಾರೋ ಅವನ ಎಂಜಲು ಅವನ ಮುಖಕ್ಕೆ ಬೀಳ್ತದೆ. ಕ್ಷೀರಾಬ್ಧಿ ಹಾಲಿನ ಸಮುದ್ರವನ್ನು ಹಾಳು ಮಾಡಬೇಕು ಅಂತ ಹೇಳಿ ಹಾಲಿನ ಸಮುದ್ರಕ್ಕೆ ಹುಳಿಯನ್ನು ಹಿಂಡಿದ್ರೆ ಹಾಲು ಹಾಳಾಗುವುದಕ್ಕೆ ಸಾಧ್ಯವೇ? ಅದೇ ರೀತಿ ಸೂರ್ಯನಿಗೆ ಹೇಗೆ ಎಂಜಲು ಅಂಟುವುದಿಲ್ವೋ, ಕ್ಷೀರಾಬ್ಧಿ ಹೇಗೆ ಹಾಳಾಗುವುದಿಲ್ವೋ, ಅದೇ ರೀತಿಯಾಗಿ ಸೀತಾದೇವಿಯ ಚಾರಿತ್ರ್ಯಕ್ಕೆ ಒಬ್ಬ ಅಲ್ಪಜ್ಞ ಅಜ್ಞಾನ ಹೇಳಿದಂತಹ ಮಾತು ಯಾವ ಕಾಲಕ್ಕೂ ತಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅಣ್ಣ, ಲಕ್ಷ್ಮಣನಿಗೆ ಆಜ್ಞೆ ಮಾಡು. ಸೀತಾದೇವಿಯ ಬಗ್ಗೆ ಬಿರುಡನ್ನು ಆಡುವಂತಹ ಕಳವಳಗೊಳ್ಳುವುದು ಬೇಡ ತಮ್ಮ. ಸಿಟ್ಟಿನ ಆವೇಶದಿಂದ ಆ ರಜಕ ಆ ರೀತಿಯಾಗಿ ಹೇಳಿದ ಅಂತ ಯೋಚಿಸಿ ನೀನವನನ್ನು ಶಿಕ್ಷಿಸುವುದೇ ಬೇಡ. ಯಾಕೆ ಅಂತ ಹೇಳಿದ್ರೆ ನೀನೇ ಹೇಳಿದ್ದೀಯಲ್ಲ, ಕಾಮಧೇನುವಿನ ಹಾಲಲ್ಲಾದರೂ ವಿಷ ಒಮ್ಮೆ ಹುಕ್ಕಿ ಹರಿದಿತ್ತು. ಆದರೆ ಸೀತೆಯ ಚಾರಿತ್ರ್ಯದಲ್ಲಿ ಯಾವತ್ತೂ ಕಳಂಕವೇ ಇಲ್ಲ ತಮ್ಮ. ಅಷ್ಟು ತಿಳಿದ್ರು ಈ ಕಠಿಣ ನಿರ್ಧಾರ ಯಾಕೆ? ಅವಳು ಪುನೀತೆ ಹೌದು, ಆದ್ರೆ ಪ್ರಜೆಯೊಬ್ಬ ಹೇಳಿದ ಮಾತು ನಾಳೆ ಮತ್ತೊಬ್ಬ ಪ್ರಜೆ ಹೇಳ್ತಾನೆ. ಇದು ರಾಮನ ಆದರ್ಶದ ಜೀವನದಲ್ಲಿ ನಡೆಯಲೇಬಾರದು ತಮ್ಮ. ಅದಕ್ಕಾಗಿಯೇ ಈ ಕಠಿಣವಾದಂತಹ ನಿರ್ಧಾರಕ್ಕೆ ನಾನು ಬಂದವನು. ನಾನೇ ಹೇಳಿದನಲ್ಲ, ಸೀತಾರಾಮನಾಗಿ ಬದುಕುವುದಕ್ಕೆ ನನಗೆ ಇಚ್ಛೆ ಇಲ್ಲ, ರಾಜಾರಾಮನಾಗಿಯೇ ಬದುಕುತ್ತೇನೆ, ಅದು ನನ್ನ ಬದುಕು. ತಮ್ಮ ಯೋಚಿಸು. ನಾನೇ ಯೋಚಿಸಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಈ ಹಿಂದೆಯೇ ಸೀತೆ ಹೇಳಿದಂತಹ ಮಾತು ಏನನ್ನ? ನನಗೆ ಮುನಿವರರನ್ನು ಕಾಣಬೇಕು, ಮುನಿವಧಗಳ ಆ ಪಾದ ಪೂಜೆಯನ್ನು ಮಾಡಬೇಕು, ಈ ರೀತಿಯಾಗಿ ಅವಳು ಬಯಕೆಯನ್ನು ಹೇಳಿಕೊಂಡಿದ್ದಾಳೆ. ಮತ್ತೊಮ್ಮೆ ಕಾಡಿಗೆ ಹೋಗುವ ಬಯಕೆ? ಹೌದು. ಅದನ್ನೇ ನೆಪವಾಗಿ ಇಟ್ಟುಕೊಂಡು ನೇರವಾಗಿ ನೀನು ಅವಳನ್ನು ಕರೆದುಕೊಂಡು ಹೋಗಬೇಕು ತಮ್ಮ. ಹೋಗಿ ಅವಳನ್ನು ಕಾಡಿನಲ್ಲಿ ಬಿಟ್ಟು ಬಾ. ಮರವಟ್ಟಿದ ಲಕ್ಷ್ಮಣ ಭರಣಿಯ ತೋರಿದ ತರಣಿ ಕುಳದಿ ಕೀರ್ತಿ ತೌಧವ ಗುರು ಕಂಬದ ಕಾಯಕ ತನಗಾಯ ಧರಣಿ ತುದೆಯನ್ನು ತ್ಯಜಿಸಲಾಗಿಯ ಅರುಗಿ ರಾಘವನೆಂದು ನಡೆಯಲು ಅಣ್ಣ, ನಿನ್ನ ನಿರ್ಧಾರವನ್ನು ದಯವಿಟ್ಟು ಬದಲಿಸು. ಸೀತಾ ದೇವಿಯನ್ನು ಬಿಡುವ ಮನಸ್ಸು ಮಾಡಬೇಡ ಅಣ್ಣ ಎಂಬ ಹಾಗೆ ಹೇಳಬೇಕು ಅಂತ ನಾನು ಮತ್ತೊಮ್ಮೆ ಪ್ರಯತ್ನ ಪಟ್ರೆ
ಅವಕಾಶವೇ ಇಲ್ಲ. ಲಕ್ಷ್ಮಣ, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ, ರಾಜಾರಾಮನ ಆಜ್ಞೆ ಎಂಬುದಾಗಿ ಹೇಳಿ ಹೊರಟೇ ಬಿಟ್ಟನಲ್ಲ. ರಾಜ ರಾಮನ ಕಟ್ಟಾಜ್ಞೆಯನ್ನು ಕೇಳಿ ಮಂತ್ರಣಾಗಾರದಲ್ಲಿ ಸೇರಿದಂತಹ ನನ್ನ ಸಹೋದರರು, ನಮ್ಮ ಆಪ್ತರೆಲ್ಲರೂ ಕೂಡ ಮೂಗಿನ ಮೇಲೆ ಬೆರಳಿಟ್ಟಿದ್ದಾರೆ, ಆಶ್ಚರ್ಯಚಕಿತರಾಗಿದ್ದಾರೆ. ಮುಂದೇನೋ ಎಂಬಂತಹ ಬೃಹತ್ತಾದಂತಹ ಪ್ರಶ್ನೆ ಅವರನ್ನು ಕಾಡುತ್ತಿದೆ. ಆದರೆ ಅವರೆಲ್ಲರೂ ಪುಣ್ಯಾತ್ಮರು. ನಮ್ಮ ಅಣ್ಣನ ಆಜ್ಞೆಯನ್ನು ಕೇಳುವುದಷ್ಟೇ ಅವರು ಮಾಡಬೇಕಾದಂತಹ ಕರ್ತವ್ಯ. ಆಮೇಲೆ ಅವರು ಏನೂ ಮಾಡಬೇಕಾದದ್ದಿಲ್ಲ. ಆದರೆ ಈ ಪಾಪಿಯಾದ ಲಕ್ಷ್ಮಣ ನನ್ನ ಹೆತ್ತ ತಾಯಿ ಸುಮಿತ್ರಗಿಂತ ಮಿಗಿಲು ಅಂತ ಭಾವಿಸಿದ ಅಯೋಧ್ಯೆಯ ಸೌಭಾಗ್ಯ ದೇವತೆಯಾದ ಸೀತಾದೇವಿಯನ್ನು ಈ ಪಾಪಿ ಕೈಗಳಿಂದ ಕಾಡುಪಾಲು ಮಾಡಬೇಕೆ? ಶತ್ರುಘ್ನನಿದ್ದ, ಭರತನಿದ್ದ, ಅವರೆಲ್ಲರನ್ನು ಬಿಟ್ಟು ಲಕ್ಷ್ಮಣ ಈ ಕೆಲಸ ನೀನೇ ಮಾಡಬೇಕು ಎಂಬ ಹಾಗೆ ನನ್ನನ್ನೇ ಸೂಚಿಸ್ತಾರೆಂತಾದರೆ ನಾನು ಯಾವ ಮಾಡಿದ ತಪ್ಪಿಗೆ ಬೇಕಾಗಿ ಈ ಶಿಕ್ಷೆ? ನಾನೇನು ಅಪರಾಧ ಮಾಡಿದ್ದೇನೆ? ಅಪರಾಧ ಮಾಡಿದ್ದೇನೆ. ಅಣ್ಣನಿಗೆ ಅಪರಾಧ ಮಾಡಿದ್ದೇನೆ. ಪಿತೃವಚನ ಅನುಲ್ಲಂಘನೀಯ ಅನ್ನುವಂತಹ ಸಂತವಾಣಿಗೆ ಸರಿಯಾಗಿ ಈ ಹಿಂದಕ್ಕಾದರೂ ಅಯೋಧ್ಯೆಯ ಸಿಂಹಾಸನವನ್ನು ಅಣ್ಣ ವನವಾಸ ದೀಕ್ಷೆಯನ್ನು ಕೈಗೊಂಡಾಗ ದೇಹವನ್ನು ಬಿಟ್ಟು ಪ್ರಾಣ ಹೇಗಿರುವುದಿಲ್ವೋ, ಹೂವನ್ನು ಬಿಟ್ಟು ಪರಿಮಳ ಹೇಗಿರುವುದಿಲ್ವೋ, ಹಾಗೆ ರಾಮನನ್ನು ಬಿಟ್ಟು ಲಕ್ಷ್ಮಣ ಇರಬಾರದು ಅಂತ ಹೇಳಿ ಸೀತಾರಾಮರ ಸೇವೆಗೆ ಬೇಕಾಗಿ ನಾನು ಹೊರಟವ. ಪಂಚವಟಿಯಲ್ಲಿ ಪರ್ಣಕುಟೀರವನ್ನು ಮಾಡಿ ಬದುಕುತ್ತಿರುವಂತಹ ಸಂದರ್ಭದಲ್ಲಿ ತನ್ನ ಗಂಡನಿಗೆ ಬೇಕಾಗಿ ಅಯೋಧ್ಯೆಯ ಸರ್ವ ಸಂಪತ್ತನ್ನು ಬಿಟ್ಟು ಬಂದಂತಹ ಸೀತಾದೇವಿ ಪಂಚವಟಿಯಲ್ಲಿ ಕಂಡಂತಹ ಚಿನ್ನದ ಬಣ್ಣದ ಜಿಂಕೆಯನ್ನು ಬೇಕು ಅಂತ ಹಠ ಮಾಡಿದರು. ರಕ್ಕಸರ ಮಾಯೆ ಅಂತ ಅಣ್ಣ ಹೇಳಿದಾಗಲೂ ಕೇಳದೇ ಇದ್ದಾಗ ತನಗಾಗಿ ಸರ್ವವನ್ನು ತ್ಯಾಗ ಮಾಡಿದ ಹೆಂಡತಿಯ ಬಯಕೆಯನ್ನು ಈಡೇರಿಸಬೇಕಾದ್ದು ಗಂಡನಿಗೆ ಕರ್ತವ್ಯ ಅಂತ ಭಾವಿಸಿ ಆ ಮೃಗವನ್ನು ತರುವ ವೇಳೆಯಲ್ಲಿ ನನ್ನನ್ನು ಕರೆದು ಹೇಳಿದರು, ತಮ್ಮ, ನಾನು ಹೋಗಿ ಬರುವಲ್ಲಿಯವರೆಗೆ ಅತ್ತಿಗೆಯನ್ನು ಕಾಪಾಡುವಂತಹ ಹೊಣೆಗಾರಿಕೆ ನಿನಗೆ. ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಸೀತೆಯನ್ನು ಬಿಟ್ಟು ಬರಬೇಡ, ಇದು ನನ್ನ ಆಜ್ಞೆ ಅಂತ ಹೇಳಿ ಹೊರಟು. ಅವರು ಹೇಳಿದ ಹಾಗೆ ಆಗಿತ್ತು. ಜಿಂಕೆಯಾಗಿ ಬಂದವ ಮಾರೀಚ ಅವನು ನಿಜ ಗೊತ್ತಾದಾಗ ಬಾಳ ಬಿಡುವ ಸಂದರ್ಭದಲ್ಲಿ ಹಾ ಸೀತಾ, ಹಾ ಲಕ್ಷ್ಮಣ ಎಂಬ ಹಾಗೆ ಕೂಗಿಯೇ ಪ್ರಾಣ ಬಿಟ್ಟ. ಈ ಕೂಗನ್ನು ಕೇಳಿದಂತಹ ಸೀತಾದೇವಿ, ಲಕ್ಷ್ಮಣ ನೋಡು, ನಿನ್ನ ಅಣ್ಣನಿಗೆ ಆಪತ್ತು ಒದಗಿದೆ, ಹೋಗಿ ನೋಡಿ ಬಾ ಅಂತ ಹೇಳಿದಾಗ ನಾ ಹೇಳಿದೆ, ಅತ್ತಿಗೆ ಇದು ಅಣ್ಣನ ಸ್ವರ ಅಲ್ಲ, ಇದು ರಕ್ಕಸರ ಮಾಯೆ ಅಂತ ಹೇಳಿದಾಗ ಕಟುವಾದ ಮಾತನ್ನಾಡಿದರು. ಸಹಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಮಾತನ್ನಾಡಿದಾಗ ಹೋಗದೆ ನಿರ್ವಾಹವಿಲ್ಲ. ಲಕ್ಷ್ಮಣ ರೇಖೆಯನ್ನು ಎಳೆದು ಅಣ್ಣನ ಆಜ್ಞೆಯನ್ನು ಮೀರಿ ನಾನು ಅಣ್ಣನನ್ನು ಹುಡುಕುತ್ತಾ ಹೋದೆ. ಆ ಕಾಲದಲ್ಲೇ ಸೀತಾಪಹಾರವಾಯಿತು. ಅಣ್ಣನ ಆಜ್ಞೆಯನ್ನು ಮೀರಿ ಹೋದವ ನಾನು. ಅಣ್ಣನ ಆಜ್ಞೆಯನ್ನು ಮೀರಿದ ಕಾರಣವೇ ಸೀತಾರಾಮರು ಬೇರಾಗುವ ಹಾಗಾಗಿ ಹೋಯಿತು. ನಾ ಮಾಡಿದ ಅಪರಾಧ. ಅಂತಹ ಅಪರಾಧಕ್ಕೆ ಇಷ್ಟು ಘನವಾದ ಶಿಕ್ಷೆಯನ್ನು ಕೊಡ್ತಾನೆ ಅಣ್ಣ ಅಂತ ನಾನು ಭಾವಿಸಿರಲಿಲ್ಲ. ಹೇಳಿದನಲ್ಲ, ಸೀತೆಯನ್ನು ಬಿಟ್ಟಾದರೂ ಧರಣಿ ಕುಲದ ಕೀರ್ತಿ ಸೌಧವನ್ನು ನಾನು ಉಳಿಸಬೇಕು. ಹಿಂದಿನವರ ಕೀರ್ತಿ ಕಲಶಕ್ಕೆ ಯಾವ ಕಾಲಕ್ಕೂ ನಾನು ಚಿತ್ತಿಯನ್ನು ತರಬಾರದು. ಅಂದ್ರೆ ಏನರ್ಥ? ಧರಣಿಜೆಯ ತೊರೆದಾದರೂ ಉಳಿಸುವ ಧರಣಿ ಕುಲದ ಈ ಕೀರ್ತಿ ಸೌಧವನ್ನು ಹೊರುವ ಕಂಬದ ಕಾಯಕ ಲಕ್ಷ್ಮಣನಿಗೆ. ಕಂಬಕ್ಕೂ ಜೀವ ಇಲ್ಲ, ನಾನು ಜೀವ ಇದ್ದು ಜೀವ ಛವ. ನಾನು ಕಂಬವಾಗಬೇಕು. ಕಂಬ ಅಲುಗಾಡಿದ್ರೆ ಸೌಧ ಉರುಳುತ್ತದೆ. ಲಕ್ಷ್ಮಣ ಅಣ್ಣನ ಆಜ್ಞೆಯನ್ನು ಮೀರಿ ಹೋದರೆ ಧರಣಿ ಕುಲದ ಕೀರ್ತಿ ಸೌಧ ನೆಲಸಮವಾಗುತ್ತದೆ. ಹಾಗಾಗಬಾರದು. ಹೌದು, ಕಂಬವೇ ಆಗಿ ಹೋಗಿದ್ದೇನೆ. ಪ್ರಾಣವಿಲ್ಲದಂತಹ ಜೀವವಿಲ್ಲದ ಕಂಬವಾಗಿ ಹೋಗಿದ್ದೇನೆ. ಇನ್ನೊಮ್ಮೆ ಅಣ್ಣನ ಆಜ್ಞೆಯನ್ನು, ರಾಜಾರಾಮನ ಆಜ್ಞೆಯನ್ನು ಮೀರುವಂತಹ ಶಕ್ತಿ ನನಗಿಲ್ಲ.
ಎಲ್ಲವೂ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಭಾವಿಸಿ ಜೀವವಿಲ್ಲದವರ ಹಾಗೆ ಅಲ್ಲ, ಜೀವವಿಲ್ಲದ ಕಂಬದ ಹಾಗೆ, ಜೀವಚ್ಛವದ ಹಾಗೆ ರಾಜ ರಾಮನ ಆಜ್ಞೆಯನ್ನು ಹೊತ್ತು ಅದನ್ನು ನೆರವೇರಿಸುವುದಕ್ಕೆ ಬೇಕಾಗಿ ಸೀತಾದೇವಿಯ ಬಳಿಗೆ ಕಳವಳಿಸಿ ನಡೆತಂದ ಜಾನಕಿ ನಲವಿನಿ ಮುಯ್ಯಾಲಿಕ ಪುಣ್ಯ ಸನ್ನಿಧಿಗೆ ಬಂದ ಮೈಮೇನ ದೇವಿಯಂದು ಉಯ್ಯಾಲೆಯ ನಿಳಿಯುತ್ತ ಬಳಿ ಬರುವುದು ಕೇಳಿದ ಮಾತು ಬಳಿ ಬರುವುದು ಕೇಳಿದ ಲಕ್ಷ್ಮಣ ಬಂದು ಇಲ್ಲಿಗೆ ಬಂದದ್ದು ಎನ್ನ ಬೇಸರಳಿದು ವಾದವಾದಿದು ಈಗ ಬಂದ ಆಟಗ ಬರುವುದು ಎಂಬುದೀಗ ನೇಪಾಳ ಲಕ್ಷ್ಮಣ ಬಂದು ಲಕ್ಷ್ಮಣ ಅಮ್ಮ ಪಾದಕಾಣ ಲಕ್ಷ್ಮಣ ಇದ್ದೇಳು. ಆಹಾ ಆಹಾ, ಮನಸ್ಸಿಗೆ ಎಷ್ಟು ಆಹ್ಲಾದಕರವಾಯಿತು ಬಲ್ಲೆಯ. ಹೌದೇ, ಸ್ವಾಮಿಯೊಡನೆ ಇದ್ದವಳು ನಾನು. ಇನ್ನೇನೋ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯಬೇಕು ಅಂತ ಜಂಗೆಯಲ್ಲಿ ತಲೆ ಇರಿಸಿದ್ದೆ. ಹಾಳು ನಿದ್ದೆ ಬಂದು ಹೋಯಿತು. ಎದ್ದು ನೋಡ್ತೇನೆ, ಅವರು ನನ್ನ ಬಳಿಯಲ್ಲಿಲ್ಲ. ಹೀಗೆ ಎದ್ದು ಕುಳಿತುಕೊಂಡಿದ್ದೆ. ಯಾರಲ್ಲಿ ಮಾತನಾಡುವುದು, ಯಾರಲ್ಲಿ ಇನ್ನು ಸಂತೋಷವನ್ನು ವ್ಯಕ್ತಪಡಿಸುವುದು ಅಂತ ಭಾವಿಸಿಕೊಂಡಿದ್ದೆ. ಆ ಕ್ಷಣವೇ ನಿನ್ನ ಆಗಮನ. ಲಕ್ಷ್ಮಣ, ನೀ ಬಂದುದು ಲೇಸಾಯಿತು, ಲೇಸಾಯಿತು. ಮನಸ್ಸಿನಲ್ಲಿದ್ದಂತಹ ಬೇಸರವೆಲ್ಲವೂ ಕಳೆದು ಹೋಯಿತು. ಯಾಕೆ ಬಲ್ಲೆಯ, ನಿನ್ನನ್ನು ಕಾಣುವಾಗ ಬಹಳಷ್ಟು ಅಭಿಮಾನವಾಗುವುದು. ಯಾಕೆ ಬಲ್ಲೆಯ, ವಾಸವ ಜಿತುಹರ ನೀನೀಗ. ಪ್ರಪಂಚದಲ್ಲಿ ನೀನು ವಾಸವ ಜಿತುಹರ. ಅಂತಹ ಇಂದ್ರಾರಿಗೆ ಅಂತಕ ಸದೃಶನಾದವರು. ಎಂತಹ ಬಿರುದು ನಿನ್ನದ್ದು. ಲಕ್ಷ್ಮಣ, ಬಂದಿ. ಯಾಕೆ ಬಂದೆ ಅಂತ ಕೇಳಬಾರದು. ಯಾಕೆ ಬಲ್ಲೆಯ, ಗರ್ಭವತಿ ನಾನು. ನನ್ನ ಬಳಿಗೆ ನೀನಾಗಲಿ ಭರತನಾಗಲಿ ಬಂದು ಮಾತನಾಡಿಸ್ತಾ ಇರ್ತಾರೆ. ಆದ್ರೆ ನಿನ್ನೊಡನೆ ಅತಿ ಸಲುಗೆ ಇರುವಂತಹ ಕಾರಣಕ್ಕಾಗಿ ಏನು ಬಂದಿ ಲಕ್ಷ್ಮಣ, ಅತಿಶಯದಲ್ಲೇ ಹೇಳು. ಲತಾ ಮಂಟಪದಲ್ಲಿ ವಿಶ್ರಾಂತಿಗೆ ಬೇಕಾಗಿ ತಂಗಿದ್ದವರು ನೀವು. ನಿಜ. ಈ ಮಧ್ಯೆ ನನ್ನ ಪ್ರವೇಶದಿಂದ ನಿಮಗೆಲ್ಲಿ ಬೇಸರವಾಗುವುದು ಅಂತ ನಾನು ಭಾವಿಸಿದ್ರೆ, ಲೇಸಾಯಿತು ಲಕ್ಷ್ಮಣ ಬಂದುದು, ಮನಸ್ಸಿಗೆ ಸಂತೋಷವಾಯಿತು ಅಂತ ನೀನು ಹೇಳಿದೆಯಲ್ಲ. ಅತಿರೇಕದ ಸಂತೋಷ. ಮಹತ್ರ ಹೃದಯ ಅಂತ ಹೇಳುವುದು ಇದನ್ನೇ ತಾಯಿ. ನಿನ್ನನ್ನು ತಾಯಿ ಅಂತ ಭಾವಿಸಿದವರು ನಾವು. ನಮ್ಮನ್ನು ಮೈದುನರು ಅಂತ ನೋಡಿಲ್ಲ. ಮಕ್ಕಳೋಪಾದಿಯಲ್ಲಿ ಪ್ರೀತಿ ಒಲುಮೆಯನ್ನು ತೋರಿದಂತಹ ಮಹಾತಾಯಿ ನೀನು. ಅಮ್ಮ, ನನ್ನ ಬರೋಣದಿಂದ ನಿನಗೆ ಸಂತೋಷವಾಯಿತೆ, ಅಧಿಕವಾಯಿತು.
ನನ್ನ ಸ್ವಇಚ್ಛೆಯಿಂದ ನಾನು ಬಂದುದಲ್ಲ ತಾಯಿ. ಮತ್ತೆ ಅಣ್ಣನ ಆಜ್ಞೆ ಅಲ್ಲ, ರಾಜಾರಾಮನ ಆಜ್ಞೆಯನ್ನು ನೆರವೇರಿಸುವುದಕ್ಕೆ, ಅದನ್ನು ಪಾಲಿಸುವುದಕ್ಕೆ, ಅವನ ಆಜ್ಞೆಯನ್ನು ಹೊತ್ತುಕೊಂಡು ನಿನ್ನ ಬಳಿಗೆ ನಾನು ಬರಬೇಕಾಯ್ತು ತಾಯಿ. ನನ್ನವರ ಆಜ್ಞೆ ಏನಪ್ಪಣೆ ಮಾಡಿದ್ರು ನನ್ನವರು? ತುಂಬು ಗರ್ಭವತಿಯಾದಂತಹ ನೀನು ನಿನ್ನ ಮನಸ್ಸಿನ ಬಯಕೆಯನ್ನು ನಮ್ಮ ಅಣ್ಣನಲ್ಲಿ ನೀನು ಹೇಳಿದ್ದೀಯಂತೆ. ಹೌದು ಸ್ವಾಮಿ, ಇನ್ನೊಮ್ಮೆ ಕಾಡಿಗೆ ಹೋಗಬೇಕು. ಮುನಿ ವಧುಗಳ ಪಾದ ಸೇವೆ, ಹೌದು ಋಷಿ ಮುನಿಗಳ ಪಾದ ಸೇವೆ, ಹಾ ಹೋಮದ ಧೂಮವನ್ನು ಕಾಣಬೇಕು, ಆಗ್ರಹಣಿಸಬೇಕು, ಪ್ರಕೃತಿ ಸೌಂದರ್ಯವನ್ನು ಕಾಣಬೇಕು ಎಂಬಂತಹ ಬಯಕೆಯನ್ನು ನೀನು ವ್ಯಕ್ತಪಡಿಸಿದೀಯಂತೆ. ನಿಜ ಅಮ್ಮ, ಓ 10-12 ವರ್ಷ ನೀನು ವನವಾಸದಲ್ಲೇ ದಿನವನ್ನು ಕಳೆದವಳು. ನಿಜ. ಅಂತಹ ನಿನಗೆ ಮತ್ತೊಮ್ಮೆ ವನವಾಸಕ್ಕೆ ಹೋಗುವ ಆಸೆ ಬಂತುಂತಾದ್ರೆ ಹಾ ಇದು ಏನು ಅಂತ ಹೇಳಬೇಕು ನನಗರಿವಾಗದು. ಮನಸ್ಸಿನ ಇಚ್ಛೆ. ಗರ್ಭವತಿಯರಿಗೆ ನಾನಾ ವಿಧವಾದ ಬಯಕೆಗಳು ಇರ್ತದಂತೆ. ಹೌದು ಅದರಲ್ಲಿಯೂ ಇದೊಂದು ವಿಚಿತ್ರವಾದ ಬಯಕೆ. ವಿಚಿತ್ರವೇ? ಮತ್ತೊಮ್ಮೆ ಕಾಡಿಗೆ ಹೋಗಬೇಕನ್ನುವಂತಹ ಬಯಕೆ. ಹಾ ಆದರೆ ಹಾ ಹೆಂಡತಿ ಆಸೆಯನ್ನು ಪೂರೈಸಬೇಕಾದದ್ದು ಗಂಡನಿಗೆ ಕರ್ತವ್ಯ ಅಂತ ಭಾವಿಸಿದ ನಮ್ಮಣ್ಣ ಹಾ ನಿನ್ನ ಬಯಕೆಯನ್ನು ಪೂರೈಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅಂದ್ರೆ ನನ್ನನ್ನು ಕರೆದು ಒಂದು ಮಾತು ಹೇಳಿದ. ಏನು ಲಕ್ಷ್ಮಣ? ನನ್ನ ಮಡದಿಯಾದ ಸೀತೆಯನ್ನು ಹಾ ಕರೆಕೊಂಡು ಹಾ ಅವಳ ಇಚ್ಛೆಯ ಹಾಗೆ ಹಾ ಋಷಿಮುನಿಗಳ ದರ್ಶನ ಮಾಡುವುದಕ್ಕೆ ಹಾ ಕಾಡಿಗೆ ಕಾಡಿಗೆ ಕರ್ಕೊಂಡು ಹೋಗು ಲಕ್ಷ್ಮಣ ಅಂತ ಹೇಳಿ. ದಿಟ್ಟವೇ ಮಗನೇ? ದಿಟ್ಟವೇ ಸತ್ಯವೇ? ನಿನ್ನಯ ದಿಟ್ಟವೇ? ದಿಟ್ಟವೇ ನಿನ್ನಯ ವಚನ ಲಕ್ಷ್ಮಣ ದಿಟ್ಟವೇ ನಿನ್ನಯ ವಚನ ಸೌಮಿತ್ರಿ ಬೇರು ಸೌಮಿತ್ರಿ ಬೇರು ಹೇಳು ಸೌ- ಹಠಕುತ್ತಿದರೆ ರಮಣ ಎಂದರ ಮಾಡು ಒಪ್ಪಿಲ್ಲವೇ? ಸೌಮಿತ್ರಿ ಬೇರು ಹಠಕುತ್ತಿದರೆ ರಮಣ ಸಟಿಯಲ್ಲವಲ್ಲ ಸಟಿಯಲ್ಲವಲ್ಲ ಅಲ್ಲವಲ್ಲ? ನಿಚ್ಚಟ ಇನ್ನೊಂದು ನೀನು ಸಟಿಯಲ್ಲವಲ್ಲ ನಿಚ್ಚಟ ಕಟಿ ಬರಿ ನೀನು ಸೌಮಿತ್ರಿ ಬೇಳು ಹೇಳು ಹಠಗೊಪ್ಪಿದರೆ ರಮಣ ಸೌಮಿತ್ರಿ ಬೇಳು ಹಠಗೊಪ್ಪಿದರೆ ರಮಣ ದಿಟ್ಟವೇ ನಿನ್ನಯ ವಚನ ಆಹಾ ಸೌಮಿತ್ರಿ ಸೌಮಿತ್ರಿ ಲಕ್ಷ್ಮಣ ಮತ್ತೊಮ್ಮೆ ನುಡಿಯೋ ಮಗದೊಮ್ಮೆ ನುಡಿ. ನನ್ನ ಸ್ವಾಮಿ ಇಂತಹ ಮಾತನ್ನಾಡಿದ್ದಾರೆ ಅಂತ ಮತ್ತೊಮ್ಮೆ ಹೇಳ್ತಾ ಇರಬೇಕು. ಅಯ್ಯೋ ಎಂತಹ ವಿಚಾರಧಾರೆಯನ್ನೇ ನೀ ಸುರಿದೆ ನೋಡು. ಇಂತಹ ವಿಚಾರಧಾರೆಗಳು ಸುರಿದ್ರೆ ಸೀತೆಗೆ ಎಷ್ಟು ಆಹ್ಲಾದಕರವಾದೀತು, ಮನಸ್ಸಿಗೆ ಎಷ್ಟು ಸಂತೋಷವಾದೀತು. ಲಕ್ಷ್ಮಣ ಇದಕ್ಕೊಂದು ಉದಾಹರಿಸಲೇ? ಇದೇ ಚಂದ್ರಿಕಾ ವಿಹಾರಾರ್ಥವಾಗಿ ಬಂದವರು ನಾವು. ಅಂದೊಮ್ಮೆ ಬಂದಂತಹ ಸಂದರ್ಭದಲ್ಲಿ ಒಂದು ಗಿಡವನ್ನು ಪ್ರೀತಿಯ ದ್ಯೋತಕ ಅಂತ ನಾವು ನೆಟ್ಟದ್ದು. ಆದ್ರೆ ಅದಕ್ಕೆ ನೀರನ್ನು ಯಾವತ್ತಿದ್ದರೂ ಎರೆಯುವವರು ನಾವು. ಆ ಸಮಯದಲ್ಲಿ ಆ ಗಿಡ ಬಳ್ಳಿಗಳಿಗೆ ಎಷ್ಟು ಖುಷಿಯಾಗಿರಬಹುದು ನೋಡು. ಅದು ಫಲ ಒಂದು ಬರಬೇಕು ಅಂತಾದ್ರೆ ನಾವು ಎರೆದಂತಹ ಧಾರೆಯೇ ಅದಕ್ಕೆ ಕಾರಣವಾಗ್ಲಿಲ್ವೇ? ಆ ಫಲ ಒದಗಿ ಬಂದಿತೋ, ಪುಷ್ಪ ಒಂದು ಅರಳಿತು ಅಂತಾದ್ರೆ ಅದರ ಸಂಕೇತ ಏನು ಹೇಳು?
ತನಗೆ ಸಂತೋಷವಾಗಿದೆ, ತಾನಿದರಲ್ಲಿ ಉಂಡಿದ್ದೇನೆ, ಬೇಕಾದದನ್ನೇ ಸ್ವೀಕರಿಸಿದ್ದೇನೆ ಎಂದಲ್ಲವೇ ಅದರ ಅರ್ಥ. ನೀನಾಡಿದಂತಹ ಮಾತುಗಳು ಅಂತಹ ನೀರಿರದಂತೆಯೇ ಸಂತೋಷವಾಯಿತು ಲಕ್ಷ್ಮಣ. ಆದರೂ ಒಂದು, ಬಸುರಿಯಾದಂತಹ ನನ್ನನ್ನು ಯಾವ ಕಾರಣಕ್ಕೂ ಬೇಸರ ಪಡಿಸಕೂಡದು, ಇವಳು ಸಂತೋಷವಾಗಿರಲಿ ಎನ್ನುವಂತಹ ಕಾರಣಕ್ಕಾಗಿ ಸುಳ್ಳನ್ನಾಡುವುದಲ್ವಲ್ಲ. ಅಮ್ಮ, ಸರಸಕ್ಕಾದರೂ ನಿನ್ನಲ್ಲಿ ಸಟೆಯಾಡುವವನಲ್ವಲ್ಲ ಲಕ್ಷ್ಮಣ. ಇಲ್ಲ, ಯಾವತ್ತಿದ್ದರೂ ನೀ ನನ್ನಲ್ಲಿ ಸಟೆಯನ್ನಾಡುವವನೇ ಅಲ್ಲ. ಆದರೂ ಈ ರೀತಿಯಾಗಿ ಕೇಳಿದೆ. ಹಠಗೊಪ್ಪಿದನೆ? ಅಯ್ಯೋ, ನಾ ಹಠಕ್ಕೆ ಒಪ್ಪಿದನೆ ಅಂತ ಕೇಳಬಾರದು. ನಾ ಹಠವನ್ನು ಹಿಡಿದವಳಲ್ಲ ನನ್ನವರಲ್ಲಿ. ನನ್ನ ಮನಸ್ಸಿನ ಇಚ್ಛೆಯನ್ನು ನಾ ಹೇಳಿಕೊಂಡದ್ದಷ್ಟೇ. ಯಾಕೆ ಬಲ್ಲೆಯ? ನಿನಗದು ವಿಚಿತ್ರವಾಗಿ ಕಂಡಿತು. ಆಶ್ರಮವಾಸ ಯಾಕೆ ವಿಚಿತ್ರವಾಗಿ ಕಾಣುವುದು? ಕಾಣುವುದಕ್ಕೆ ಏನೋ ವಿಚಿತ್ರವಾಗಿರಬಹುದು ಲಕ್ಷ್ಮಣ, ಆದರೆ ಅನುಭವಿಸುವಲ್ಲಿ ಸಿಗುವಂತಹ ಆನಂದ, ಆತ್ಮದ ಆನಂದ ಎನ್ನುವುದು ಅತಿರೇಕವಾಗಿ ನಾನು ಇದುವರೆಗೆ ಅನುಭವಿಸಿದವಳು. ಗರ್ಭಸ್ಥವಾದಂತಹ ಶಿಶುಗಳಿಗೆ ಅದು ಅಭ್ಯಾಸವಾಗಬೇಕು. ಅಂತಹ ಒಂದು ಜೀವನವನ್ನು ಅವರು ನೆರವೇರಿಸಿಕೊಳ್ಳಬೇಕು ಎನ್ನುವಂತ ಒಂದು ಸದಭಿಯ ಆಶೆಯಿಂದ ಈ ರೀತಿಯಾಗಿ ಆಡಿದೆ. ಹಠಗೊಪ್ಪಿದೆ. ಹಾಗಾದ್ರೆ ನನ್ನವರು ಒಪ್ಪಿಕೊಂಡಿದ್ದಾರೆ, ನಿನ್ನನ್ನು ಕಳುಹಿಸಿ ಕೊಟ್ಟಿದ್ದಾರೆ ಅಂತಾದ್ರೆ ನೀ ಕಟಿಬದ್ಧನಾಗಿ ಇಲ್ಲಿಗೆ ಬಂದಿದ್ದೆ. ಸಿದ್ಧನಾಗಿಯೇ ಬಂದೆಯಾ? ಈಗ ನನ್ನ ಹೇಳಿದ್ದು ಹೌದು ಅಂತಾದ್ರೆ, ನಾನು ಅಲ್ಲಿಗೆ ತೆರಳಬೇಕು ಅಂತಾದ್ರೆ ನನ್ನ ಜೊತೆ ಯಾರು ಬರ್ತಾರೆ ಲಕ್ಷ್ಮಣ? ಎನ್ನ ಜೊತೆ ನಿನ್ನಯ ಗತಿಯೋ ಭರತನ ಭಾರಿಯೋ ಎನಗತಿಗನುಗಿಯ ತಂಗಿ ಶ್ರುತ ಕೀರ್ತಿಯಳೋ ಮಾತೆಯರೋ ನಮ್ಮ ಮಾತೆಯರೇ ಹಿತದಿ ಬೇಡ ಕಾನದಿ ಮುನಿ ಸತಿಯರಿಗೆ ಕೊಡಲೇ ಕ್ಷಿತಿಯಧಿಪರಿ ತಲ್ಲಣಿ ಲಕ್ಷ್ಮಣ ಜೊತೆಯೊಳಾರೈತಗರು ನಿರ್ಣಯ ಸತಿಯೋ ಭರತನ ಭಾರಿಯೋ ಎನಗತಿ ತನುಗೆಯ ತಂಗಿ ಶ್ರುತ ಕೀರ್ತಿಯಳು ಮಾತೆಯರು ಹಿತದಿ ಬೇಡ ಕಾನರದಿ ಮುನಿಯು ಸತಿಯರಿಗೆ ಕೊಡಲೇ ಕ್ಷಿತಿಯಧಿಪರಿನಿಂದಲಣಿ ಲಕ್ಷ್ಮಣ ಜೊತೆಯೊಳಾರೈತಗರು ಲಕ್ಷ್ಮಣ, ನೀನಾಡುವಂತಹ ಮಾತುಗಳನ್ನು ಕೇಳುವಾಗ ಭವಿಷ್ಯದ ಕುರಿತಾಗಿ ಆಲೋಚನೆ ಆಗುವುದು. ಈಗ ಇಲ್ಲಿಂದ ಹೋಗಬೇಕು ಅಂತಾದ್ರೆ ನಾನು ಊರ್ವಳೆ ಹೋಗುವುದೇ? ಮತ್ತೆ ಅದೆಷ್ಟು ಸರಿಯಾಗ್ತದೆ ಹೇಳು? ಗರ್ಭವತಿ ನಾನು, ಯಾರಾದರೂ ನನ್ನ ಸಹಾಯಕ್ಕೆ ಬೇಕಾಗುವುದು ಖಂಡಿತ ಅಲ್ವೇ? ಅದಕ್ಕಾಗಿ ನನ್ನ ಜೊತೆ ಯಾರು ಬರುವವರಿದ್ದಾರೆ ನಾ ತರ್ಕಿಸುವುದು. ಈಗ ನಿನ್ನ ಮಡದಿಯಾದಂತಹ ಊರ್ಮಿಳೆ ಬರುವಳಿ, ಭರತನ ಭಾರ್ಯೆ ಮಾಂಡವಿ ಬರುವಳಿ, ನನ್ನ ಗತಿ ಸಲುಗೆ ಉಳ್ಳಂತಹ ನನ್ನ ತಂಗಿ ಶತ್ರುಘ್ನನ ಮಡದಿ ಶ್ರುತಕೀರ್ತಿ ನನ್ನ ಜೊತೆಯಾಗಿ ಬರುವಳಿ. ಅಲ್ಲ, ಮಾತೆಯರು ನನ್ನ ಜೊತೆಯಾಗಿ ಬರುವಳಿ. ಬರುವವರು ಯಾರು 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 ಅಂತ ನಾ ತರ್ಕಿಸುವುದು. ಆದ್ರೆ ಯಾರು ಬರ್ತಾರೆ? ನಿನಗೇನು ಅಪ್ಪಣೆಯಾಗಿದೆ? ನನ್ನವರೇನು ಮಾಡ್ತಾ ಇದ್ದಾರೆ? ಅವರು ನನ್ನ ಜೊತೆಗಾಗಿ ಬರುವರೆ. ಯಾರು ನನ್ನ ಜೊತೆಯಾಗಿ ಬರ್ತಾರೆ ಹೇಳು ಲಕ್ಷ್ಮಣ? ಹಿತವಾದಂತಹ ವಿಚಾರ ಹಿತದಿಂದಲೇ ನುಡಿಯಯ್ಯ. ಸೀತೆಯ ಪದಯುಗಳವನು ಅಣ್ಣ ಪೋಗಿಯ ಅನ್ಯವಾತುಗಳು ಸನ್ನುತಾಗ
ಬರ್ತಾರೆ ನನ್ನ ಜೊತೆ? ನೀನು ಲಕ್ಷ್ಮಣನ ಮೇಲೆ ಇಟ್ಟಂತಹ ಪ್ರೀತಿ ವಿಶ್ವಾಸವನ್ನು ಕಂಡಾಗ ಆ, ಮಾತು ಮೌನವಾಗುತ್ತದೆ ಅಮ್ಮ. ಅಯ್ಯೋ, ಸಂತೋಷ ಹೆಚ್ಚಾದಾಗ, ದುಃಖ ಹೆಚ್ಚಾದಾಗ ಮಾತು ಮೌನವಾಗುತ್ತದಂತೆ. ಸರಿ. ಲಕ್ಷ್ಮಣನಿಗೆ ಆದದ್ದು ದುಃಖ ಅಲ್ಲ ತಾಯಿ, ಸಂತೋಷ. ಸಂತೋಷವಾಯಿತೆ, ನಾನೇ ಸಂತೋಷಳಾಗಿದ್ದೇನೆ. ನನ್ನ ಜೊತೆಯಲ್ಲಿ ಹೊರಡುವುದಕ್ಕೆ ಸಿದ್ಧಳಾದರೂ ಆ, ಜೊತೆಯಾಗಿ ಯಾರು ಬರ್ತಾರೆ ಲಕ್ಷ್ಮಣ? ಯಾರು ಬರ್ತಾರೆ? ಊರ್ಮಿಳೆಯೋ, ಶ್ರುತಕೀರ್ತಿಯೋ, ಮಾಂಡವಿಯೋ, ಮಾತೆಯರೋ ಆ, ಅನ್ನುವಂತ ಹಂಬಲವನ್ನು ವ್ಯಕ್ತಪಡಿಸ್ತೀನಿ. ಏನು ಕೊಡಲಿ ನಾನು ಅವರಿಗೆ? ಇಲ್ಲಮ್ಮ, ಮತ್ತೆ ಯಾರೋ ನಿನ್ನ ಜೊತೆಯಲ್ಲಿ ಬರುವುದಕ್ಕೆ ಸಿದ್ಧರಿಲ್ಲ. ಬರುವುದಿಲ್ವೇ? ಬರುವುದಿಲ್ಲ ಅಂತ ಹೇಳಿದ್ರೆ ನಿನ್ನ ಹಾಗೆ ಎಲ್ಲರೂ ಗರ್ಭವತಿಯರಾಗಿದ್ದಾರೆ, ಮಾತೆಯರು? ಬರುವ ಸ್ಥಿತಿಯಲ್ಲಿಲ್ಲ. ಹೌದೇ? ಮಾತೆಯರು ವೃದ್ಧಾಪ್ಯದಲ್ಲಿದ್ದಾರೆ. ಹಾ, ರಾಜಕೀಯ ಬಹಳ ಕೆಟ್ಟದ್ದಮ್ಮ. ಯಾಕೆ? ರಾಜಾರಾಮನಾದಂತಹ ನಮ್ಮಣ್ಣ ಹಾ, ನನ್ನನ್ನು ಈ ಕಾರ್ಯಕ್ಕೆ ನೇಮಿಸಿ ಯಾವುದೋ ಒಂದು ಗಹನವಾದ ಕಾರ್ಯದಲ್ಲಿ ಹೊರಟೇ ಹೋಗಿದ್ದಾನೆ. ಯಾರು ನಿನ್ನ ಜೊತೆಯಲ್ಲಿ ಬರುವುದಿಲ್ಲ ಅನ್ನುವುದಕ್ಕಿಂತಲೂ ಹಾ, ನಿನ್ನನ್ನು ಅಯೋಧ್ಯೆಯಿಂದ ಕಾಡಿಗೆ ಕರೆದುಕೊಂಡು ಹೋಗೋ ಸೌಭಾಗ್ಯವನ್ನು ಹಾ. ಯಾರು ಪಡೆಯಲಿಲ್ಲ ತಾಯಿ. ಅಯ್ಯೋ, ಆ ಘನವಾದ ಸೌಭಾಗ್ಯ ಸಿಕ್ಕಿದ್ದು ಹಾ. ಲಕ್ಷ್ಮಣನಿಗೆ. ತಾಯೇ ಲಕ್ಷ್ಮಣ, ನೀ ನನ್ನ ಜೊತೆ ಬರುವೆ ಲಕ್ಷ್ಮಣ? ನಾನೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ. ನನ್ನ ಜೊತೆ ನೀನು ಹಾಗಾಗಿ ಹಾ. ರಾಜ ರಾಮನ ಆಜ್ಞೆಯನ್ನು ನೆರವೇರಿಸುವುದಕ್ಕೆ ಹಾ. ಅನುವು ಮಾಡಿಕೊಡ್ಬೇಕು, ನನ್ನ ಜೊತೆಯಲ್ಲಿ ಹೊರಟು ಬರಬೇಕು ಅಂತ ಲಕ್ಷ್ಮಣ, ಲಕ್ಷ್ಮಣ, ಇನ್ನು ನನಗೆ ಏನಾಗಬೇಕು? ಭಯ. ಭಯವೇ ನನಗಿಲ್ಲ. ಅಂತಹ ಕಾಡಿನಲ್ಲಿದ್ದಂತಹ ಸಂದರ್ಭದಲ್ಲಿ ನೀನು ನಮ್ಮ ಜೊತೆಯಾಗಿದ್ದವನಲ್ವೇ? ನಮ್ಮ ಜೊತೆ ಯಾವ ರೀತಿ ನೀ ವರ್ತಿಸಿದ್ದಿ ಎನ್ನುವುದನ್ನು ನಾನರಿತವಳಲ್ವೇ? ಪರ್ಣಕುಟೀರವೊಂದನ್ನು ನಿರ್ಮಿಸಬೇಕು ಅಂತಾದ್ರೆ 2 ಪರ್ಣಕುಟೀರಗಳನ್ನು ನಿರ್ಮಿಸಿದವನು ನೀನು. ಯಾಕೆ ಅಂತ ನಿನ್ನಲ್ಲಿ ಪ್ರಶ್ನೆ ಮಾಡಿದ್ರೆ, ಗಂಡ ಹೆಂಡಿರಾದಂತಹ ನೀವಲ್ಲಿರಬೇಕು, ನಾ ಪ್ರತ್ಯೇಕವಾಗಿ ರಕ್ಷಣೆಗಾಗಿರ್ತೇನೆ ಅಂತ ನೀ ಇದ್ದವನಲ್ವೇ? ರೂಢಿಪಾಲರ ಧರ್ಮ ಅಲ್ವೇ? ಹಾಗಾದ್ರೆ ನನ್ನವರಿಗೆ ನಿನ್ನ ಮೇಲಿರುವಂತಹ ವಿಶ್ವಾಸ ಎಷ್ಟು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹರಿಕ್ಷಣ ಸೈರಿಸು. ಅಲ್ಲಿಗೆ ತೆಗೆದುಕೊಂಡು ಹೋಗುವುದಕ್ಕೆ ಕೆಲವು ಸುವಸ್ತುಗಳನ್ನು ಸಿದ್ಧಪಡಿಸ್ತೇನೆ. ರಥವನ್ನು ಸಿದ್ಧಪಡಿಸು. ಈಗ ಬರ್ತೀನಿ. ಎಂತಹ ನಿರ್ಮಲ ಚಿತ್ತವನ್ನು ಹೊಂದಿದವರು ಸೀತಾದೇವಿ. ನಾನಾಡಿದ ಪ್ರತಿಯೊಂದು ಮಾತನ್ನು ಸತ್ಯ ಅಂತ ಭಾವಿಸಿ ಯಾವುದೇ ಕಲ್ಮಶವನ್ನು ನನ್ನಲ್ಲಿ ಕಾಣದೆ ಕಟುಕನ ಹಿಂದೆ ಕುರಿ ಬರುವ ಹಾಗೆ ನನ್ನ ಜೊತೆಯಲ್ಲಿ ಹೊರಟು ಬರುವುದಕ್ಕೆ ಸಿದ್ಧಳಾಗಿದ್ದಾಳೆ. ಕುರಿಯೂ ಹಾಗೆ ಕಟುಕನೋರುವ ತಲೆ ಕಡಿಯುವುದಕ್ಕಿಂತ ಮೊದಲು ಅದನ್ನು ಶೃಂಗಾರ ಮಾಡ್ತಾನೆ, ಹೂವಿನ ಮಾಲೆಯನ್ನು ಹಾಕುತ್ತಾನೆ, ಅದರ ಬಾಯಿಗೆ ಒಂದಿಷ್ಟು ಹುಲ್ಲನ್ನು ಕೊಡ್ತಾನೆ. ಆ ಕುರಿ ಭಾವಿಸಿದ್ದೇನು, ಕಟುಕ ನನ್ನನ್ನು ಪೂಜೆ ಮಾಡಿದ, ನನ್ನ ಆಹಾರಕ್ಕೆ ಹುಲ್ಲನ್ನು ಕೊಟ್ಟ ಅಂತ ಹೇಳಿ ಅವನ ಹಿಂದೆ ತಲೆ ಕೆಳಗೆ ಹಾಕಿ ಬರ್ತದೆ. ಆ ಕರುವಿಗೇನು ಗೊತ್ತು, ಕ್ಷಣ ಹೊತ್ತಿನಲ್ಲಿ ಈ ಕಟುಕ ಕರವಾಳದಿಂದ ನನ್ನ ರುಂಡ ಮುಂಡವನ್ನು ಚೆಂಡಾಡ್ತಾನೆ. ಕಟುಕನ ಹಿಂದೆ ಬರುವ ಕುರಿಯೋಪಾದಿಯಲ್ಲಿ ಸೀತಾದೇವಿ ಬರುವುದಕ್ಕೆ ಸಿದ್ಧಳಾಗಿದ್ದಾಳೆ. ಆದರೆ ನಾನು ಆಲೋಚನೆ ಮಾಡೋದು, ಯಾಕೆ ಸೀತಾದೇವಿಗೆ ಇಂತಹ ಶಿಕ್ಷೆ? ಹೌದು, ಲೋಕ ಕಲ್ಯಾಣಾರ್ಥವಾಗಿ ಮಾಡುವ ಯಾಗ ಯಜ್ಞಾದಿಗಳಿಗೆ ಸಿಂಹವದ್ದು ಹುಲಿಯದ್ದು ತಲೆಯನ್ನು ಕಡಿಯುವುದಿಲ್ಲ, ಸಾಕು ಪ್ರಾಣಿಯಾದಂತಹ ಆಡಿನ ತಲೆಯನ್ನೇ ಕಡಿಯುವುದು. ದೇವರು ಕೂಡ ಒಳ್ಳೆಯವರನ್ನೇ ಪರೀಕ್ಷೆ ಮಾಡ್ತಾರೆ. ಸೀತಾದೇವಿ ಬರ್ತಾರೆ, ಆದರೆ ನಾನು ಕರ್ಕೊಂಡು ಹೋಗಬೇಕಲ್ಲ, ಏನು ಮಾಡಲಿ? ರಾಮ ರಾಮ ಹರುಗಿರಿಯಂತೆಯರ ಪದಗಿರಿಗೂ ತೊಪ್ಪಿಗೆ ಬೆಳೆದು ರಾಮನ ಮರಿತಿ ಮನದಿ. ಲಕ್ಷ್ಮಣ, ಅರಮನೆ ಒಳ ಹೋದೆಯ ತಾಯಿ? ಹೋದೆ. ಮಾತೆಯರಿಗೆ ವಿಷಯ ತಿಳಿಸಿದೆಯಾ? ತಿಳಿಸಿದೆ. ನಿನ್ನ ತಂಗಿಯರಿಗೆ ಹೇಳಿದೆಯಾ? ಹೇಳಿ ಬಂದೆ. ಏನು ಹೇಳಿದ್ರಮ್ಮ? ಎಲ್ಲರೂ ಆಗಬಹುದು, ಮಾತೆಯರು ಅಸ್ತೂ ಎನ್ನುವ ಹಾಗೆ ಹೇಳಿ ಪ್ರೀತಿಯಿಂದಲೇ ಕಳುಹಿಸಿಕೊಟ್ಟಿದ್ದಾರೆ. ಅಂದ್ರೆ ಕಾಡಿಗೆ ಹೋಗುವಂತ ಎಲ್ಲರೂ ಕಳುಹಿಸಿಕೊಟ್ರೆ ಹೋಗಿ ಬಾ ಮಗಳೇ ಅಂತ ಆಡಿದ್ದಾರೆ. ಯಾರು ಬೇಡ ಸೀತೆ ಹೋಗಬೇಡ ಅಂತ ಹೇಳಿಲ್ವೇ? ಯಾಕೆ ಆಡ್ತಾರೆ ಹೇಳು? ಗರ್ಭಿಣಿಯಾದಂತಹ ನನ್ನ ಬಯಕೆಯನ್ನು ಹೇಳಿಕೊಂಡಾಗ ಸ್ವಾಮಿಯೇ ನೆರವೇರಿಸಿದ್ದಾರೆ ಅಂತಾದ್ರೆ ಅವರೆಲ್ಲರೂ ಹೋಗುವಂತ ಹೇಳಿದ ಮೇಲೆ ಬೇಡ ಅಂತ ಲಕ್ಷ್ಮಣನಾದ್ರೂ ಹೇಳುವುದಕ್ಕೆ ಎಲ್ಲಿಂದ ಸಾಧ್ಯ? ಲಕ್ಷ್ಮಣ, ರಾಜಾರಾಮನ ಏನು ನನಗೆ ಅರ್ಥ ಆಗುವುದಿಲ್ಲ ಅಂತ ಭಾವಿಸಿಕೊಂಡೆಯಾ? ನಿನ್ನಷ್ಟಕ್ಕೆ ನೀ ಗೊಣಗುತ್ತಾ ಇರುವುದನ್ನು ಎಲ್ಲ ಅರ್ಥ ಮಾಡಿಕೊಂಡೆ ನಾನು. ನನ್ನ
ಸತ್ಯವನ್ನು ಯಾಕೆ ನನ್ನಲ್ಲಿ ಮುಚ್ಚಿಟ್ಟೆ? ಅಂದ್ರೆ ಸತ್ಯ ಗೊತ್ತಾಯ್ತು. ಹೇಳ್ತಿದ್ರೆ ಏನಾಗ್ತಿತ್ತು? ಅಮ್ಮ, ಏನು ಸತ್ಯ ಗೊತ್ತಾಯ್ತು. ಎಲ್ಲ ವಿಚಾರನ ಅರ್ಥ ಮಾಡಿಕೊಂಡೆ. ಏನು ಅಣ್ಣನನ್ನು ಬಿಟ್ಟಿರುವುದಕ್ಕಾಗುವುದಿಲ್ವೇ ನಿನಗೆ? ಏನು 4-5 ದಿನ ಆಶ್ರಮಕ್ಕೆ ಹೋಗುವುದು, ಅಲ್ಲಿರುವುದು, ಅಲ್ಲಿಯನ್ನೆಲ್ಲ ಅನುಭವಿಸುವುದು, ಮತ್ತೆ ಇಲ್ಲಿಗೆ ಬರುವುದಲ್ವೇ ಲಕ್ಷ್ಮಣ? ಅದಕ್ಕಾಗಿ ಇಷ್ಟು ಚಿಂತೆಯನ್ನು ಯಾಕೆ ಮಾಡಬೇಕು? ಅದೇ ಸತ್ಯ ತಾಯಿ, ಅದೇ ಸತ್ಯ. ಅಣ್ಣನನ್ನು ಬಿಟ್ಟಿರುವುದಕ್ಕೆ ನನಗೂ ಆಗುವುದಿಲ್ಲ, ನಿನಗೂ ಆಗುವುದಿಲ್ಲ ಅಲ್ವೇ? ಆದ್ರೆ ರಾಜಾರಾಮನ ಆಜ್ಞೆಯನ್ನು ಇಬ್ಬರು ಉಲ್ಲಂಘಿಸುವುದಕ್ಕೂ ಆಗುವುದಿಲ್ಲ. ಸರಿ, ನೀನಂತೂ ಸಿದ್ಧಳಾಗಿದ್ದಿ, ನಾನು ಸಿದ್ಧನಾಗಿದ್ದೇನೆ, ರಥವೂ ಸಿದ್ಧ. ಸರಿ, ಏರಿಕೋ ಏರಿಕೋ ಏರಿಕೋ, ಕುಳಿತುಕೋ. ಏನಿದು? ಯಾಕೆ ಈ ಮಂದಗತಿ? ವಸುಂಧರಾತ್ಮಜಿಯುಜ್ಜಿಯೋ ಮೇ ಬಸಿರ ಭಾರವೇ. ವಸುಂಧರಾತ್ಮಜಿಯುಜ್ಜಿಯೋ ಮೇ ಬಸಿರ ಭೂಮಿ ಪುತ್ರಿಯ ಬಸಿರ ಭಾರವೇ. ಇಂದ್ರಜಿತು ಮಣಿಸೆನ್ನರಗಿ ಬಲು ವಿಧದೊಡಗಿದು ಯಾಕೀ ತೊಡೆ? ಬಂದು ಬಂದೀರಡಗೆ ರಥವದು ಮನ್ನಗತಿಯಲ್ಲಿ ಅವಿಸಿದ ಆಕಾಶದಲ್ಲಿ ಹಾರಾಡುತ್ತಿರುವ ವಿಹಂಗಮಗಳ ಹಾಗೆ ನೆಲವನ್ನು ಮುಟ್ಟಿಯೂ ಮುಟ್ಟೋಪಾದಿಯಲ್ಲಿ ನಾಗಾಲೋಟದಲ್ಲಿ ಹಾರಬೇಕಾದಂತಹ ಲಕ್ಷ್ಮಣನ ರಥ ಕುದುರೆಯ ಚಾವಟಿಗೆಯನ್ನು ಹಿಡಿದು ಎಷ್ಟು ವೇಗವಾಗಿ ರಥವನ್ನು ಓಡಿಸಬೇಕು ಅಂತ ಕುದುರೆಯನ್ನು ಓಡಿಸಿದ್ರು ಕುದುರೆ ಮುಂದೆ ಮುಂದೆ ಹೋಗುತ್ತಿಲ್ಲ. ರಥ ಮಂದ ಗತಿಯಲ್ಲಿ ಸಾಗುತ್ತಿದೆ. ಯಾಕೆ ನನ್ನ ರಥಕ್ಕೆ ಈ ಮಂದಗತಿ? ಬಹುಶಃ ರಥವನ್ನು ಎಳೆಯುವ ಕುದುರೆಗಳಿಗೂ ಗೊತ್ತಾಗಿರಬೇಕು. ಪಾಪಿಯಾದ ಲಕ್ಷ್ಮಣ ಅಯೋಧ್ಯೆಯ ಭಾಗ್ಯ ದೇವತೆಯನ್ನು ಕಾಡುಪಾಲು ಮಾಡುವುದಕ್ಕಾಗಿ ಹೊರಟಿದ್ದಾನೆ. ಈ ಪಾಪಿಯ ಪಾಪಕೃತ್ಯದಲ್ಲಿ ನಾವು ಭಾಗಿಯಾಗುವುದು ಬೇಡ. ಹಾಗಾಗಿ ಸೀತೆಯನ್ನು ಎಳೆದೊಯ್ಯುವುದಕ್ಕೆ, ಕರಕೊಂಡು ಹೋಗುವುದಕ್ಕೆ ಮನಸ್ಸಿಲ್ಲದೆ ರಥವನ್ನು ಎಳೆಯುವುದಕ್ಕೆ ಕುದುರೆಗಳು ಹಿಂದೇಟು ಹಾಕುತ್ತಿದೆಯೇ? ಆದ್ದರಿಂದ ರಥಕ್ಕೆ ಮಂದಗತಿಯೇ. ಅದಲ್ಲ, ನಮ್ಮತ್ತಿಗೆ ಸೀತಾದೇವಿ ಯಮಳ ಶಿಶುಗಳನ್ನು ಪಡೆಯುತ್ತಾಳೆ ಅಂತ ಗುರುಗಳಾದಂತಹ ವಸಿಷ್ಠರೇ ಹೇಳಿದ್ದಾರಂತೆ. ಗರ್ಭಸ್ಥವಾದಂತಹ ಶಿಶುಗಳಿಗೆ ಈ ಪಾಪಿ ಲಕ್ಷ್ಮಣ ಮಾಡುವ ಕುಕೃತ್ಯ ಗೊತ್ತಾಗಿ ಹೋಯಿತೆ. ಹಾಗಾಗಿ ಕಾಡಿಗೆ ಬರುವುದಕ್ಕೆ ಮನಸ್ಸಿಲ್ಲದೆ ಗರ್ಭದಲ್ಲಿಯೇ ಭಾರವಾಗಿ ಕುಳಿತು ನನ್ನಲ್ಲಿ ಹೇಳುವ ಹಾಗೆ ಕೇಳುತ್ತಿದೆ. ಚಿಕ್ಕಪ್ಪ, ಅರಮನೆಯಲ್ಲಿ ಬದುಕಬೇಕಾದ, ಹುಟ್ಟಬೇಕಾದ ನಮ್ಮನ್ನು ಕಾಡುಪಾಲು ಮಾಡುವೆಯಾ? ನಾವೇನು ಅಪರಾಧ ಮಾಡಿದ್ದೇವೆ ಎಂಬ ಹಾಗೆ ಆ ಗರ್ಭಸ್ಥವಾದ ಶಿಶುಗಳು ನನ್ನಲ್ಲಿ ಪ್ರಶ್ನೆ ಮಾಡುವ ಹಾಗೆ ನನಗೆ ಕೇಳುತ್ತಿದೆ. ನಮಗೆ ಕಾಡಿಗೆ ಬರುವುದಕ್ಕೆ ಮನಸ್ಸಿಲ್ಲ ಎಂಬ ಹಾಗೆ ಗರ್ಭದಲ್ಲಿ ಭಾರವಾಗಿ ಕುಳಿತಿದೆಯೇ? ಬಸಿರ ಭಾರವೇ? ವಸುಂಧರೆಯಾತ್ಮಜೆಯ ಬಸಿರ ಭಾರವೇ? ಅಲ್ಲ, ಇಂದ್ರ ಜಿತುವಿಗೆ ಹರಣಾದಂತಹ ಲಕ್ಷ್ಮಣನ ಎದೆಯ ಭಾರವೇ ಭಾರ ಹೆಚ್ಚಾಗಿ ಹೋಯಿತು. ಹೀಗೆ ಒಂದಲ್ಲ ಎರಡಲ್ಲ 10 ಭಾರಗಳು ಹೆಚ್ಚಾಗಿ ನನ್ನ ರಥ ಮುಂದೆ ಹೋಗುವುದಿಲ್ಲವಲ್ಲ. ರಾಮ ರಾಮ ರಾಮ. ಲಕ್ಷ್ಮಣ, ಅಮ್ಮ, ಏನಿದು? ಅಮ್ಮ, ಆಶ್ರಮಕ್ಕೆ ಹೋಗಬೇಕು ಅಂತ ಅವಸರವಾಗಿ ಬಂದ್ರೆ ರಥ ಏನು ಇನ್ನು ಮಂದಗತಿ? ರಾಜಾರಾಮನ ಆಜ್ಞೆಯನ್ನು ಮೀರಬಾರದು. ಆದಷ್ಟು ಬೇಗ ಕಾಡನ್ನು ಸೇರಬೇಕು. ವಾಗೆಯನ್ನು ಹಿಡಿದೆ ಹೋಗುವ ಹೋಗುವ. ಸಿಂಗಲಗರ್ಭಕ್ಕೆ ಮಂಗಲ ಕಾವ್ಯದರನ್ನೊದಗಿಸಿ ವಾಮಿ ಕಿರುಟಿ ಸಂಗಡಿಗಳು ರಥಗಂಗಾಧಾರದಿ ಮಂಗಲವಳೆ ಹೋಗುತ್ತಿರುತ್ತದೆ. ಸಿಂಗಲಗರ್ಭಕ್ಕೆ ಮಂಗಲ ಕಾವ್ಯದರನ್ನೊದಗಿಸಿ ವಾಮಿ ಕಿರುಟಿ
ಬ್ರಹ್ಮದೇವರ ಆಶಯ ವಾಗ್ದೇವಿಯ ಪೂರ್ಣಾನುಗ್ರಹ ಮಹಾಕಾವ್ಯರ ರಾಮಾಯಣವನ್ನು ರಚಿಸಿದಂತ ಸಮಾಧಾನ ನನಗೆ. ಗಂಗಾ ಸ್ನಾನವನ್ನು ಪೂರೈಸಿದೆ, ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟೆ, ಮನಸ್ಸ ಎಣಿಸುವುದು ನಾನು ಒಂದೇ. ನಾನು ರಚಿಸಿದಂತ ಕಾವ್ಯವನ್ನು ರಾಗ ತಾಳ ಲಯಬದ್ಧವಾಗಿ ಹೇಳಲಿಕ್ಕೆ ಒಬ್ಬ ಶಿಷ್ಯ ಇರ್ತಿದ್ರೆ ಅದನ್ನು ಇಂಪಾಗಿ ನಾನು ಕೇಳುವ ಮೂಲಕ ಆಸ್ವಾದಿಸುತ್ತಿದ್ದೇನಲ್ಲ ಅಂತ ಭಾವನೆಯಿಂದ ಆ ಶಿಷ್ಯ ಕಾಮನೆಯಿಂದ ಕೂಡಿದ್ದೇನೆ. ಕೋಸಲಪತಿಯ ಕೀರ್ತನ ಕೋಸಲಪತಿಯ ಕೀರ್ತನವೇ ಸುಮಧುರ 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 ವಿರುದ್ಧಿ ಮುನಿಯು ಶುಭ ಶಕುನವಿಲ್ಲವನು ವನದೊಳೆಯರಸಿ ವನದೊಳೆಯರಸಿ ಸುಭಗೆ ಪ್ರೀತಿಯ ಕಂಡು ಬಡಿಗೈ ಅಭಯ ಮುದ್ರಿಯರು ಪೆದರದಿರು ನೀನಿರುತ್ತಾಗ ಪೆದರದಿರು ನೀನಿರುತ್ತ ನುಡಿದಿರು ವಿನಯ ಇಲ್ಲ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ನೀ ಗೋಳಗೆ ಯಾರಮ್ಮ ನೆನೆದತ್ತು ತಾರಕ ಸಮಾಧಾನ ಮಾಡಿಕೊಳ್ಳಮ್ಮ, ಧೈರ್ಯವನ್ನು ತಂದುಕೊಡು. ರಾಮ 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 ಅಮ್ಮ, ಇದು ತಾರಕ ಮಂತ್ರ ತಾಯಿ, ಇದು ತಾರಕ ಮಂತ್ರ. ಇಂತಹ ತಾರಕ ಮಂತ್ರವನ್ನು ನಿನಗೆ ಉಪದೇಶ ಮಾಡಿದ ಪುಣ್ಯಾತ್ಮರಾದ್ರು ಯಾರಮ್ಮ? ನೋಡಿದೆಯಾ, ನಡು ಮಧ್ಯಾಹ್ನ ಸೂರ್ಯರಶ್ಮಿ ಪ್ರವೇಶ ಮಾಡೋದಕ್ಕೆ ಅಸಾಧ್ಯವಾದಂತ ಒಂದು ಗೊಂಡಾರಣ್ಯ ಪ್ರದೇಶ ಇದೆ. ಮುಂದೆ ಹಿಂದೆ ಯಾರೂ ಇಲ್ಲ. ನೀನು ಅಳ್ತಾ ಅಮ್ಮ, ನಿನ್ನನ್ನು ನೋಡಿದ್ರೆ ಕುಲೀನ ಮನೆತನದ ಹೆಣ್ಣಿನ ಹಾಗೆ ಕಾಣ್ತಾ ಇದ್ದೀನಿ ತಾಯಿ. ನೀನು ತುಂಬು ಗರ್ಭಿಣಿ ಅಲ್ವೇ ಅಮ್ಮ? ಇಂತಹ ಸ್ಥಿತಿಯಲ್ಲಿ ನಿನ್ನನ್ನು ಈ ಸ್ಥಳದಲ್ಲಿ ತೊರೆದು ಹೋದವರಾದ್ರು ಯಾರು? ನಿನ್ನ ಹೆಸರೇನು? ಯಾರಮ್ಮ ನೀನು? ನೀವು ಯಾರು? ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಮಹರ್ಷಿಗಳೇ? ಹೌದಮ್ಮ, ನೀವು ವಾಲ್ಮೀಕಿ ಮಹರ್ಷಿಗಳೇ? ನಂಬಿದೆ. ಮನಸ್ಸಿನ ಗಣಿತ ಶೋಕಮೌಕ್ತಿಕ ಮಣಿಗಳ ಓಡಿಸುತ್ತ, ಮನಸ್ಸಿನ ಗಣಿತ ಶೋಕಮೌಕ್ತಿಕ ಮಣಿಗಳು
ಮುಸಿದ ಇದೇ ಹಾರ ಮುನಿಯ ಪಾದಕ್ಕೆ ತುಡಿದು ತಂದಿದ್ದೀಯೇ ಮುನಿಯ ಪಾದಕ್ಕೆ ತುಡಿದು ತಂದಿದ್ದೀಯೇ ಜನಪ ಅಪವಾದಗಳು ತನ್ನದು ಮನವಿ ಪತಿಯನ್ನು ಬಣ್ಣಿಸಿದಳು ಅಯ್ಯೋ ಮುನಿಯ ಮಾತನು ನಂಬಿದ ರಾಮ ಮಹರ್ಷಿಗಳೇ, ನೀವು ವಾಲ್ಮೀಕಿ ಮಹರ್ಷಿಗಳೇ, ಭಗವಾನ್ ವಾಲ್ಮೀಕಿ ಮಹರ್ಷಿಗಳೇ. ನಂಬಿದೆ, ನಂಬಬೇಕಾದವರು ನೀವು, ನಂಬಿಕಸ್ಥರು ನೀವು ಎನ್ನುವುದನ್ನು ಅರ್ಥಪಡಿಸಿಕೊಂಡೆ. ಮಹರ್ಷಿಗಳೇ, ಕ್ಷಮಿಸಿ ಬಿಡಿ ನನ್ನನ್ನು. ಮಹಾತ್ಮರೆನಿಸಿಕೊಂಡಂತಹ ನಿಮ್ಮನ್ನು ಅರ್ಚಿಸುವುದಕ್ಕಾಗಲಿ ಸ್ವಾಗತಿಸುವುದಕ್ಕಾಗಲಿ ನನ್ನಲ್ಲಿ ಏನು ಸುವಸ್ತುಗಳು ನನ್ನ ಬಳಿಯಲ್ಲಿಲ್ಲ. ಮಹರ್ಷಿಗಳೇ, ನನ್ನ ಅಗಣಿತವಾದಂತಹ ಶೋಕವನ್ನು ಮೌಕ್ತಿಕ ಮಣಿಗಳಂತೆ ಪೋಣಿಸಿದವಳಿದ್ದೇನೆ. ವಿಷಾದವನ್ನೇ ಹಾರವನ್ನಾಗಿಸಿ ನಿಮ್ಮ ಪಾದಕ್ಕೆ ಅರ್ಪಿಸಿದವಳಿದ್ದೇನೆ. ಕಣ್ಣೀರಿನಿಂದಲೇ ನಿಮ್ಮ ಪಾದವನ್ನು ತೊಳೆದವಳಿದ್ದೇನೆ. ಮಹರ್ಷಿಗಳೇ, ಅಳುತ್ತಾ ನಿನ್ನ ಕಣ್ಣೀರಿಂದ ನನ್ನ ಪಾದ ತೊಳೆಯುತ್ತಿರುವ ನಿನ್ನ ಪರಿಚಯವನ್ನೇ ಹೇಳಲಿಲ್ಲ ನೀನು. ಅಯ್ಯೋ, ಪರಿಚಯವನ್ನು ಹೇಗೆ ಹೇಳಲಿ ಮಹರ್ಷಿಗಳೇ? ಯಾವ ಸೌಭಾಗ್ಯವನ್ನು ಹೊಂದಿದ್ದೇನೆ ಅಂತ ನಾನು ಆಡಿಕೊಳ್ಳಲಿ? ಅಯೋಧ್ಯ ಎನ್ನುವಂತಹ ಪುರ, ಆ ಪುರದಲ್ಲಿ ಕುಲಕ್ಕೆ ಸ್ತಂಭವಂತಾಗಿರುವಂತಹ 4 ಪುತ್ರರು, ಅದರಲ್ಲಿ ಹಿರಿಯವರಾದಂತಹ ಪ್ರಭು ಶ್ರೀರಾಮಚಂದ್ರ ವಿವಾಹವಾದದ್ದು ಸೀತಾದೇವಿಯನ್ನು. ಕಾರಣಾಂತರಗಳಿಂದ ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ವನಾಂತರದೆಡೆಗಾಗಿ ಐದುವಂತಹ ಪರಿಸ್ಥಿತಿ, ಸೀತಾಪಹಾರ, ಬಳಿಕ ರಾವಣನ ನಿಗ್ರಹ, ಮತ್ತೆ ಪುನರಪಿ ನಿಜ ಪಟ್ಟಾಭಿಷೇಕ. ಆದರೆ ಅಂತಹ ಸೌಭಾಗ್ಯವನ್ನು ಹೊಂದಿದಂತಹ ಪ್ರಭು ಶ್ರೀರಾಮಚಂದ್ರ ಜನ ಅಪವಾದಕ್ಕೆ ಒಳಗಾಗಿ ತನ್ನ ಮಡದಿಯಾದಂತಹ ಸೀತೆಯನ್ನು ವನದೆಡೆಗಾಗಿ ಪರಿತ್ಯಜಿಸುವಂತಹ ಪರಿಸ್ಥಿತಿ ಒದಗಿದೆ. ಏನಪ್ಪ, ನಾನು ನೀನು ಯಾರು ಅಂತ ನಿನ್ನ ಪರಿಚಯ ಕೇಳಿದ್ರೆ ಆ ರಾಮನ ಕಥೆಯನ್ನು ಕೇಳಿ ನೀನು ಯಾರಂತ ಕೇಳುದು ನಿನ್ನನ್ನು. ಅಳಿದುರುಳಿದವರ ಕಥೆಯನ್ನು ನಾನ್ಯಾಕೆ ಆಡಲಿ? ಪತಿಯಿಂದ ಪರಿತ್ಯಕ್ತಿಯಾಗಿ ಪರಿತಪಿಸುತ್ತಿರುವಂತಹ ಆ ನತದೃಷ್ಟ ಸೀತೆ ನಾನೇ ಮಹರ್ಷಿಗಳೇ, ನಾನೇ. ಕನಗೋ ಭಾವನ ಭ್ರಮೆಯೋ ನನಗೇನಾಗಿದೆ? ಕಲ್ಪನೆಯನುಪಮಾದಿತ್ಯದ ವಿಲಾಸವೋ ಇನಗುಣದ ವೃಕ್ಷಗಳು ಮೂಡಿದ ಕಕಿಮರವೋ ವಿಧಿಯ ಮನದ ಗಂಟಿನಿಯರಿವಡಾರಣವಿಣುತ್ತ ವಿಭ್ರಮೆಯಿಂದ ಪುಳಕಿತ ತನುವಿನಿ ಇರುವಿತ ವಾಸ್ತವವನ್ನು ನುಡಿಸಿದನು. ಮಾತೆ ಜಾನಕಿ ಎನ್ನ ಕಾವ್ಯನಾಯಕಿ, ಮಾತೆ ಜಾನಕಿ ಎನ್ನ ಕಾವ್ಯನಾಯಕಿ. ನಿನಗೆ ಈ ಸ್ಥಿತಿ ಏತಕ್ಕೆ ಬಗಿದನು, ಏತಕ್ಕೆ ಬಗಿದನು ಧರ್ಮಜ್ಞಾನದ ಗುಣ ಎಂದು ನಗರಿಯ
ನಿನ್ನ ಕಾವ್ಯ ಜಾನಕಿ ದಶರಥ ಚಕ್ರವರ್ತಿಯ ಸೊಸೆ ಶ್ರೀರಾಮಚಂದ್ರನ ಧರ್ಮಪತ್ನಿ ಸೀತಾದೇವಿ. ನಾನೇ ಆನತ ದೃಷ್ಟಿ. ನಾನು ಭ್ರಮಾಲೋಕದಲ್ಲಿದ್ದೇನ, ವಾಸ್ತವ ಪ್ರಪಂಚದಲ್ಲಿದ್ದೇನು. ನನ್ನ ದೇಹವನ್ನೇ ನಾನು ಚಿವುಟಿಕೊಂಡಾಗ ಇದು ಭ್ರಮೆ ಅಲ್ಲ, ನಿಜ ಅಂತ ತಿಳಿಯಿತು. ಎಂತಹ ಕಟು ಸತ್ಯವನ್ನು ನಾನು ಕಾಣ್ತಾ ಇದ್ದೇನೆ. ಅಮ್ಮ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಎಂತಹ ವಿಚಿತ್ರವಾದ ಸನ್ನಿವೇಶವೊಂದನ್ನು ಸೃಜಿಸಿದ್ದಾನೆ ಅಂತ ನಾನೀಗ ಭ್ರಮಿಸುತ್ತಿರುವುದು. ತಾಯೇ, ಶ್ರೀರಾಮಚಂದ್ರವನ ಧರ್ಮ ಅವರಿಂದ ಪರಿತಕ್ತಳಾಗಿದ್ದೇನೆ ಅಂತ ಕಣ್ಣೀರು ಸುರಿಸ್ತಾ ಇದ್ದೀನಿ. ನಿಜ. ಏನಮ್ಮ, ಸತ್ಯವಚನ, ದಾನಶೀಲತೆ, ಕ್ಷಮೆ, ಸೌಶಲ್ಯ, ಉದಾರತೆ, ದಯೆ, ಈ ಗುಣಗಳನ್ನೆಲ್ಲ ಶ್ರೀರಾಮ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸದ್ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದಾನೆ. ತಾಯೇ, ಶ್ರೀರಾಮನ ಆಳ್ವಿಕೆಯಲ್ಲಿ ಕಲವು, ಕೊಲೆ, ಹುಸಿ, ಹಾದರಿಗಳಿಗೆ ಆಸ್ಪದ ಇಲ್ಲ. ಭಾಮಿನಿಯರಲ್ಲಿ ಬಂಜಾರಿಲ್ಲ, ಹಾಗೆ ಫಲ ಕೊಡದ ಮರ ಇಲ್ಲ. ಇಂತಹ ಸಮೃದ್ಧವಾದಂತಹ ನಾಡು ಅಯೋಧ್ಯೆ, ಅದು ಶ್ರೀರಾಮನ ನಾಡು. ರಾಮರಾಜ್ಯ, ರಾಮರಾಜ್ಯ, ಅಲ್ಲಿಯ ನಾವು ಪ್ರಜೆಗಳು, ಹೀಗೆ ಹೆಮ್ಮೆ ಪಡುವ ಮಂದಿಯನ್ನು ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಅಂತಹ ಧರ್ಮಾತ್ಮ ಶ್ರೀರಾಮಚಂದ್ರಮ ತನ್ನ ಕೈ ಹಿಡಿದ ಪತ್ನಿಯನ್ನೇ ತೊರೆದಿದ್ದಾನಂತಾದ್ರೆ, ಅಮ್ಮ, ರಾಮ ಧರ್ಮ ಬಿಟ್ಟಿದ್ದಾರಮ್ಮ, ಧರ್ಮ ಬಿಟ್ಟಿದ್ದಾರೆ. ಆಡಬೇಡಿ. ಸೀತೆಯಂದಳು ರಮಣ ನೀತಿ ತಪ್ಪಿರುವುದಿಲ್ಲ, ಏತಕಿರುತವನ ತಂಕಿರು ಖ್ಯಾತರಿಂಗಪರಾದ ಭೀತಿ ಎದುರಲಿ ಅದರ ಮುಂದೆ ಸತಿಯ ನೇತರನು ಗಣನೆಗಿರುವುದಿಲ್ಲ. ರಮಣ ನೀತಿ ತಪ್ಪಿರುವುದಿಲ್ಲ. ಪ್ರಭು ರಾಮನ ಕುರಿತಾಗಿ ಎಳ್ಳಿನಿತು ಶಂಕಿಸುವುದು ಸರಿಯಲ್ಲ. ಅದನ್ನು ನಾನು ಒಪ್ಪುವಳಲ್ಲ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಪ್ರಜೆಗಳಾಡುವುದು ಯಾಕೆ? ಧರ್ಮದ ಸಾಕಾರ ಮೂರ್ತಿಯವನಿದ್ದಾನೆ. ಯಾವ ಧರ್ಮವನ್ನು ಯಾರಲ್ಲೂ ಕಲಿಯಬೇಕಾಗಿಲ್ಲ. ಪ್ರಭು ಶ್ರೀರಾಮಚಂದ್ರನ ಜೀವನವೇ ಅದಕ್ಕೆ ಆದರ್ಶವಾಗಿದೆ. ಅಂತಹ ಪ್ರಭು ನೀತಿ ತಪ್ಪಿದ್ದಾನೆ ಅಂತಾದ್ರೆ ಯಾವ ಕಾರಣಕ್ಕೂ ಅದನ್ನು ಒಪ್ಪಿಕೊಳ್ಳುವುದಕ್ಕೋ ಉಳಿದವರ ಆಡುವುದಕ್ಕೋ ನಾನು ಇಷ್ಟಪಡುವುದಿಲ್ಲ ಮಹರ್ಷಿಗಳೇ. ಮತ್ತೆ ಖ್ಯಾತರಿಂಗೆ ಅಪವಾದಗಳು ಬರುವುದು ಸಹಜವಲ್ವೇ? ಎಂತಹ ಜೀವನವನ್ನು ನಡೆಸಿದವರಿದ್ದಾರೆ, ಎಂತಹ ಆದರ್ಶವನ್ನು ಲೋಕಮುಖಕ್ಕೆ ತೋರಿಸಿದವರಿದ್ದಾರೆ, ಎಂತಹ ಧರ್ಮದ ಆಚರಣೆಯಲ್ಲಿದ್ದಾರೆ ಎನ್ನುವುದನ್ನು ಬೇರೆ ಯಾರು ಅರ್ಥ ಪಡಬೇಕಾಗಿಲ್ಲ. ಯಾವತ್ತಿಗೂ ಹಾಗೆ ಧರ್ಮಕ್ಕೆ ಚ್ಯುತರಾಗಿ ನಡೆಯದೆ ಇಂತಹ ಕಾರ್ಯಗಳನ್ನು ಎಸಗುವಂತಹ ಸಂದರ್ಭದಲ್ಲಿ ಅಂತಹ ಅಪವಾದಗಳು ಬರುವುದು ಸಹಜ. ಅದಕ್ಕೆ ಅವರನ್ನು ಶಂಕಿಸುವುದಲ್ಲ, ಎಲ್ಲವೂ ನನ್ನನ್ನೇ ನಾನು ಹೇಳಿಕೊಳ್ಳುತ್ತೇನೆ. ನನ್ನ ದುರ್ದೇಶ ಏನು ಮಾಡೋಣ ಹೇಳಿ? ಯಾವ ಜನ್ಮದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೇನೋ ನಾನರಿ. ನನ್ನ ಜೀವನ ಹೀಗಾಗುವುದಕ್ಕೆ ನಾನೇ ಕಾರಣಳು, ಅನುಭವಿಸಬೇಕು. ಇದನ್ನು ಹೊರತಾಗಿ ಬೇರೆ ಮಾರ್ಗವಿಲ್ಲ. ನನ್ನ ಜೀವನವೇ ನನಗೆ ಸಾಕು ಅಂತ ಅನಿಸಿದೆ ಮಹರ್ಷಿಗಳೇ. ಅಂತ ನಿರಾಶಾ ಭಾವವನ್ನು ಹೊಂದಬಾರದು. ಯಾಕೆ? ತುಂಬು ಗರ್ಭಿಣಿ ನೀನು, ಸೂರ್ಯವಂಶದ ಕುಡಿ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಾ ಇದೆ. ಅದನ್ನು ಹೊತ್ತಿ ಮತ್ತೆ ಹೆತ್ತು ಆ ವಂಶಕ್ಕೆ ಇತ್ತು ಆ ವಂಶವನ್ನು ಬೆಳಗಲಿಕ್ಕೆ ಇರುವಂತಹ ಪುಣ್ಯಾತ್ಮೆ ನೀನು. ಅಮ್ಮ, ಹೆಣ್ಣಿನ ಹೆಣ್ತನ ಸಾರ್ಥಕ ಆಗುವುದು ತಾಯಿತನದಲ್ಲಿ. ಮಲ್ಲಿಗೆ ಹೊದರ ಹುಟ್ಟೊಂದು ಸಾರ್ಥಕ ಆಗೋದು ಅದು ಬಿರಿ ದರಳಿ ಸೌರಭವನ್ನು ಹೊರಸೂಸಿದಾಗ. ಅಂತಹ ತಾಯ್ತನದ ಹೊಸ್ತಿನಲ್ಲಿರುವಂತಹ ನಿನ್ನ ಜೀವನ ಪರಮ ಪವಿತ್ರವಾದ್ದು. ನೀನು ಆಶಾ ಭಾವನೆಯನ್ನು ಹೊಂದಬೇಕೇ ವಿನಃ ನಿರಾಶಾವಾದಿ ಆಗಬಾರ್ದಮ್ಮ. ನನಗೆ ಯಾರೂ ಇಲ್ಲ, ನಾನು ಅನಾಥ ಭಾವಿಸಬೇಡ. ಇದು ನಮ್ಮ ಆಶ್ರಮವಿದೆ, ನಾನು ಆಶ್ರಯ ಕೊಡ್ತೇನೆ. ಬೇಡ ಮಹರ್ಷಿಗಳೇ, ಈಗಾಗಲೇ ಬಂದಂತಹ ದುಸ್ಥಿತಿಗಳೇ ಸಾಕಾಗಿ ಹೋಯಿತು. ನನ್ನಿಂದಲಲ್ವೇ ಪ್ರಭು ಶ್ರೀರಾಮಚಂದ್ರ ನನ್ನನ್ನು ತೊರೆದದ್ದು.
ಇನ್ನು ನಿಮ್ಮ ಬಳಿಗೆ ಬಂದು ಇನ್ನೂ ಅಪವಾದವನ್ನು ಯಾಕೆ ನೀವು ಗಳಿಸಿಕೊಳ್ತೀರಿ? ಇಲ್ವಮ್ಮ, ಖಂಡಿತವಾಗಿ ಅಪವಾದ ಬರ್ಲಿಕ್ಕಿಲ್ಲ. ನೀನು ಭೂಮಿ ಪುತ್ರಿ, ನಾನು ಭೂಮಿಯಲ್ಲಿ ಹುಟ್ಟದ ಮೂಲಕ ಮತ್ತೆ ಮರುಜನ್ಮ ಪಡೆದವ. ಆದ್ರಿಂದ ಇದೇ ಭೂಮಿಯಿಂದ ನನ್ನ ಹುಟ್ಟು. ನಿನಗೆ ಅಣ್ಣನಾದ್ರೆ ನನಗೆ ನೀನು ತಂಗಿ, ನೀನು ಅಕ್ಕನಾದ್ರೆ ನಿನಗೆ ನಾನು ತಮ್ಮ. ಇಂತಹ ಅಣ್ಣ ತಂಗಿ ಅಂತ ಬಾಂಧವ್ಯ ಉಳ್ಳಂತ ನಾವು ಪರಸ್ಪರ ಒಟ್ಟಿಗೆ ಇದ್ರೆ ಯಾವ ಅಪವಾದ ಬರ್ಲಿಕ್ಕಿಲ್ಲ. ಆಶ್ರಯ ಕೊಡ್ತೇನೆ. ಸರಿ, ಬರ್ತೇನೆ.